ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಭಾನುವಾರ ಎಲ್ರಿಗೂ ಸಂಜೆಯ ಬೆಂಗಳೂರಿನಲ್ಲಿ ಲಾಕ್ಡೌನ್ ಆಗಿ 4-5 ದಿನ ಆಗಿದೆ. ಆಗ ಅದರ ಹಿನ್ನೆಲೆಯಲ್ಲಿ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ನಾನು ಫೇಸ್ಬುಕ್ ಲೈವ್ 7 to 8 ಬಂದಿದ್ದೀನಿ. ನಿನ್ನೆ ಬಂದು ರೋಡ್ ಲೆಸ್ ಟ್ರಾವೆಲ್ಡ್, ಯಾರೂ ತುಳಿಯದ ಹಾದಿ, ಅದರ ಬಗ್ಗೆ ಮಾತಾಡಿದೆ. ಮೊನ್ನೆ ಇನ್ನೊಂದು ವಿಷಯ ಅದರ ಮೇಲೆ ಮಾತಾಡಿದ್ದೆ. ಹಾಗಾಗಿ ಇವತ್ತು ಆಲಿಸುವ ಕಲೆ ಅಂತ, ಅದು ಬಹಳ ಒಂದು ನನ್ನ ಪುಸ್ತಕ. ಝೀರೋ ಟು ಹೀರೋ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಪ್ಲೀಸ್ ಟೆಲ್ ಮೀ. ಓಕೆ, ಸೊ ಝೀರೋ ಟು ಹೀರೋ ಬುಕ್ಕಿನಲ್ಲಿ ಇಂಗ್ಲೀಷ್ನಲ್ಲಿ ಅದು ಜರ್ನಿ ಫ್ರಮ್ ಝೀರೋ ಟು ಹೀರೋ ಅಂತ ಆಗಿದೆ. ಸೊ ಅದರಲ್ಲಿ ಒಂದು ಚಾಪ್ಟರ್ ಬರ್ತದೆ, ಯಾವುದಪ್ಪ ಅಂದರೆ ಆಲಿಸುವ ಕಲೆ. ಮಾತೆ ಮುತ್ತು ಅಂತ ಮೊದಲು ಬರ್ತದೆ, ಆಮೇಲೆ ಆಲಿಸುವ ಕಲೆ ಅಂತ ಬರ್ತದೆ. ಸೊ ಆಲಿಸುವ ಕಲೆ ಅನ್ನೋದು ಬಹಳ ಮುಖ್ಯವಾದ ಒಂದು ಸ್ಕಿಲ್ ವಿ ಹ್ಯಾವ್ ಟು ಡೆವಲಪ್. ಓಕೆ, ನಾವು ಅಂದ್ಕೊಂಡಿದ್ದೀವಿ ಮಾತನಾಡಲಿಕ್ಕೆ ಬಂದರೆ ಎಲ್ಲ ಬಂದ ಹಾಗೆ, ನಮ್ಮ ಸಕ್ಸಸ್ಸು ಗ್ಯಾರಂಟಿ, ಶ್ಯೂರ್. ಓಕೆ, ಶ್ಯೂರ್ ವೇ ಟು ಸಕ್ಸಸ್ ಈಸ್ ಗಿವ್ ಎ ಗುಡ್ ಸ್ಪೀಚಸ್. ಓಕೆ, ಈ ಒಂದು ಹಿನ್ನೆಲೆಯಲ್ಲಿ ನಾನು ಏನಪ್ಪ ಹೇಳ್ತಾ ಇರೋದು ಅಂದರೆ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಜಸ್ಟ್ ಸೇ ಎಸ್. ಓಕೆ, ಸ್ನೇಹಿತರೆ, ಮಾತೆ ಮುತ್ತು ಒಂದಾದರೆ, ಮಾತೆ ಮುತ್ತಿನ ಜೊತೆಗೆ ಮಾತು ಬರೋನಿಗೆ ಒಂದು ರೆಕಗ್ನಿಷನ್ ಸಿಗ್ತದೆ. ಆದರೆ ಅದಕ್ಕೆ ಬಹಳ ಹೆಚ್ಚಿನದು ಅಂದರೆ ಕೇಳಿಸ್ಕೊಳ್ಳೋದು, ಆಲಿಸುವ ಕಲೆ. ಅದು ನನ್ನ ಝೀರೋ ಟು ಹೀರೋ ಪುಸ್ತಕದಲ್ಲಿ ಒಂದು ಚಾಪ್ಟರ್ ಬರ್ತದೆ. ಓಕೆ, ಆಲಿಸುವ ಕಲೆ, ಆರ್ಟ್ ಆಫ್ ಲಿಸನಿಂಗ್. ಓಕೆ, ಆರ್ಟ್ ಆಫ್ ಲಿಸನಿಂಗ್. ಸೊ ಈ ಆರ್ಟ್ ಆಫ್ ಲಿಸನಿಂಗು ಎಷ್ಟು ಮುಖ್ಯ ಅನ್ನೋದನ್ನು ನೋಡೋಣ. ಸೊ ಎಷ್ಟು ಜನಗಳು ಸೇರ್ಕೋತಾರೆ, 1-2 ನಿಮಿಷ ಆಗಲಿ. ಓಕೆ, ಸೊ ನಾವು ಪ್ರತಿ ವೀಕೆಂಡ್ಸು ನಾನು ಮಾಡ್ತಾ ಇದ್ದೀನಿ, ಸೊ ದಟ್ ಅಟ್ಲೀಸ್ಟ್ ನನ್ನ ಕೆಲವು ಫ್ರೆಂಡ್ಸ್ ಆದ್ರೂ ಇದ್ರ ಮೂಲಕನಾದರೂ ರೀಚ್ ಔಟ್ ಆಗೋಣ ಅಂತ. ಓಕೆ, ನಿನ್ನೆ ಹೇಳಿದ್ವಿ, ಯಾರೂ ತುಳಿಯೋದ ಹಾದಿಲಿ, ಹೌ ಎ ವಿಷನ್ can convert into a mission, and then a passion, and then you go from thoughts to feelings to action to managing time to managing your goals and to manage your success. Okay, in the top it is about the guru and the enlightenment. Okay, and ಅದರ ಒಂದು ಮೂಲ ಏನಪ್ಪ ಅಂದರೆ ಲೋಕ ಕಲ್ಯಾಣ. ಸೊ ಇದು ಯಾರೂ ತುಳಿಯೋದ ಹಾದಿಲಿ ಅದರಲ್ಲೇನೆ. ಓಕೆ, ಅದರಲ್ಲೇನೆ ಒಂದು ಚಾಪ್ಟರ್, ನಾವು 2 ಚಾಪ್ಟರ್ಗಳು. ಒಂದು, ನಾವು ಜೀವನದಲ್ಲಿ 3 ಕೆಲಸ ಜಾಸ್ತಿ ಮಾಡ್ತಿರ್ತೀವಿ. ಒಂದು ಓದುವುದು, ಬರೆಯುವುದು, ಇನ್ನೊಂದು ಕೇಳಿಸ್ಕೊಳ್ಳೋದು. ಈಗ ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳಿಸ್ಕೊತಾ ಇದ್ದೀರಾ. ಬರೆಯುವುದು ಕೂಡ ಒಂದು ಸ್ಕಿಲ್ಲು, ಅದನ್ನು ಬೇಕಾದ್ರೆ ಇನ್ನೊಂದು ಸತಿ ಮಾಡೋಣ. ಹೌ ಟು ರೈಟ್ ಎ ಬುಕ್, ಹೌ ಟು ರೈಟ್ ಎನ್ ಆರ್ಟಿಕಲ್, ಹೌ ಟು ರೈಟ್ ಇನ್ ದ ಎಕ್ಸಾಮಿನೇಷನ್. ಓಕೆ, ವೆರಿ ಇಂಪಾರ್ಟೆಂಟ್ ಸ್ಕಿಲ್ಸ್ ಇವೆಲ್ಲ. ಓದುವುದು, ಬರೆಯುವುದು, ಆಲಿಸುವುದು, ಮಾತನಾಡುವುದು. ಓಕೆ, ಹಾಗೆ ಒಂದು ವೇದಿಕೆ ಮೇಲೆ ಬಂದು ನಾನು ಮಾತನಾಡೋದು ಬಹಳ ದೊಡ್ಡ ಒಂದು ಸ್ಕಿಲ್ಲು, ಅದನ್ನು ಕೂಡ. ಹಾಗೆ ನಾನು ಇನ್ನೂ ಒಂದು ಹೇಳ್ತೀನಿ, ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ, ಧ್ಯಾನ ಮಾಡುವುದು. ಧ್ಯಾನ ಯಾಕಪ್ಪ ಮಾಡ್ತಾರೆ ಅಂದರೆ, ನಿಮ್ಮ ಗುರಿಗಳ ಸ್ಪಷ್ಟತೆ ಉಂಟಾಗುತ್ತೆ, ಏಕಾಗ್ರತೆ ಬರುತ್ತೆ. ಹಾಗೆ ಏಕಾಗ್ರತೆ ಬಂದ ಮೇಲೆ ಒಂದು ಏಕಾಗ್ರತೆ, ನೆನಪಿನ ಶಕ್ತಿ ಮತ್ತು ಗುರಿಯ ಸ್ಪಷ್ಟತೆ, ಈ 3 ಧ್ಯಾನದಿಂದ ಸಿಗುತ್ತೆ. ಈ ಪ್ರತಿಯೊಬ್ಬ ಸ್ಟೂಡೆಂಟು ಕೂಡ ಈ ಆರ್ಟ್ ಆಫ್ ಲಿಸನಿಂಗ್ ಅಂತ ಏನು ಹೇಳ್ತೀವಿ, ಆರ್ಟ್ ಆಫ್ ಲಿಸನಿಂಗ್ is the most important skill that he has to develop. And so
ಲೆಟ್ ಅಸ್ ಸಿ ಫ್ರೆಂಡ್ಸ್. ಓಕೆ, ನಮಸ್ಕಾರ ಎಲ್ರಿಗೂ. ಸೊ ಸ್ನೇಹಿತರೆ, ಆರ್ಟ್ ಆಫ್ ಲಿಸನಿಂಗ್ ಅಂದರೆ ಶ್ರವಣ ಶಕ್ತಿ. ಈ ಶ್ರವಣ ಶಕ್ತಿ ಇದೆ ನೋಡಿ, ಕಿವಿ, 2 ಕಿವಿ ಕೊಟ್ಟಿದ್ದಾನೆ ದೇವರು ನಮಗೆ, ಒಂದೇ ಬಾಯಿ. ಸೊ ಈ 2 ಕಿವಿ ಯಾಕಪ್ಪ ಕೊಟ್ಟಿದ್ದಾನೆ ಅಂದರೆ ಜಾಸ್ತಿ ಕೇಳಿಸ್ಕೊಳ್ಳು ಅಂತ. ಲಿಸನ್ ಮೋರ್, ಸ್ಪೀಕ್ ಲೆಸ್. ಓಕೆ, ಈಗ ನಾನು ಒಂದು ಭಾಷಣವನ್ನು ಕೊಡ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಆದರೆ ಕೇಳಿಸ್ಕೊಳ್ಳೋರು ಯಾವ ರೀತಿ ಕೇಳಿಸ್ಕೋಬೇಕು, ಅದರಲ್ಲಿ ಯಾವ್ದಾರ ಒಂದು ಗೈಡ್ಲೈನ್ಸ್ ಅಂತ ಇದೆಯಾ, ಅದರಲ್ಲಿ ಯಾವ್ದಾರ ಫಾರ್ಮುಲಾ ಇದೆಯಾ, ಅದರಲ್ಲಿ ಯಾವುದಾದ್ರೂ ಟಿಪ್ಸ್ ಇದೆಯಾ, ಆಮೇಲೆ ನಾವು ಮಾಡಬೇಕಾಗಿದ್ದ ಕೆಲಸಗಳೇನು, ಕೇಳಿಸ್ಕೊಳ್ಳೋದು ಅಂದರೆ ಯಾವ ರೀತಿ ಕೇಳಿಸ್ಕೊಳ್ಳೋದು, ಸುಮ್ಮನೆ ತಲೆ ಆಡಿಸ್ಬಿಟ್ರೆ ಆಗೋಯ್ತಾ, ಅಥವಾ ಏನೋ ಒಂದು ಅರ್ಥ ಮಾಡ್ತೆ ಅಂತ ಬೇರೆಯವ್ರಿಗೆ ಗೊತ್ತು ಮಾಡೋದಕ್ಕೆ ಇದು ಮಾಡಿದ್ರೆ ಆಯಿತಾ. ವಿವಿಧ ಹಂತಗಳಿದೆ. ಓಕೆ, ಆ ವಿವಿಧ ಹಂತಗಳೆಲ್ಲ ನಾವು ನೋಡ್ತಾ ಓಕೆ ಮಾಡೋದೇ ಆದರೆ ಓಕೆ, if you close your eyes, okay, you close your eyes and listen to the birds, okay, the birds chirping, the river flowing, okay. If you are sensitive enough to be available to all these sounds and all these, okay, so called the things are happening around you, okay, ಈ ಆರ್ಟ್ ಆಫ್ ಲಿಸನಿಂಗು ಬಹಳ ಮುಖ್ಯ ಆಗುತ್ತೆ. ಸೊ ಅದರಲ್ಲಿ ನಾವು ನೋಡ್ತಾ ಹೋಗೋಣ ಮುಂದಕ್ಕೆ. ಆರ್ಟ್ ಆಫ್ ಲಿಸನಿಂಗ್ ಎಷ್ಟು ಮುಖ್ಯ ಅಂದರೆ, ನೀವು ನೋಡಿ, ಒಂದು ಜೋಕಿಂದ ಶುರು ಮಾಡ್ತೀನಿ. ಒಬ್ಬ ಗಂಡಸು ಇರ್ತಾನೆ, ಅವನು ಕೆಲಸದಿಂದ ಮನೆಗೆ ಬರ್ತಾನೆ. ಅವನು ಮನೆಗೆ ಬಂದಾಗ ಏನೋ ಮಾಡ್ತಾ ಇರ್ತಾನೆ, ವಾಸನೆ ಚೆನ್ನಾಗಿ ಬರುತ್ತೆ, ಘಮ ಘಮ ಅಂತ. ಆ ಘಮ ಘಮ ಅಂತ ಬಂದಾಗ ಅವನು ಜೋರಾಗಿ ಕೇಳ್ತಾನೆ ಹೆಂಡತಿಯನ್ನು, ಏನು ತಿಂಡಿ ಮಾಡ್ತಾ ಯಾ. ಗೇಟ್ ಹತ್ರನೇ ಒಂದು ಸ್ವಲ್ಪ ಜೋರಾಗಿ ಕೇಳ್ತಾನೆ. ಅದು ಏನು ರಿಪ್ಲೈ ಬರೋದಿಲ್ಲ. ಆವಾಗ ಇನ್ನೊಂದು ಸ್ವಲ್ಪ ಘಮ ಘಮ ಜಾಸ್ತಿ ಆಗುತ್ತೆ. ಮನೆ ಎಂಟ್ರೆನ್ಸಲ್ಲಿ ಏನು ತಿಂಡಿ ಅಂತ ಹೋಗ್ತಾನೆ ಅವನು. ಆವಾಗಲೂ ರೆಸ್ಪಾನ್ಸ್ ಬರೋದಿಲ್ಲ. ಮುಂದೆ ಹೋಗ್ಬಿಟ್ಟು ಹಾಲ್ ರೂಮ್ಗೆ ಹೋಗ್ಬಿಟ್ಟು ಏನು ತಿಂಡಿ ಅಂತ ಕೇಳಿದಂತೆ. ಆಗಲೂ ರೆಸ್ಪಾನ್ಸ್ ಇಲ್ಲ. ಏನಪ್ಪ ಇದು, ನನ್ನ ಹೆಂಡತಿ ಕಿವಿಡಿ ಏನಾರು ಆಗ್ಬಿಟ್ಲಾ ಅಂತ ತಿಳ್ಕೊಂಡು ಅಡುಗೆ ಮನೆಯನ್ನು ಪ್ರವೇಶಿಸಿ, ಅಡುಗೆ ಮನೆಯಲ್ಲಿ ಅವರ ಪಕ್ಕದಲ್ಲಿ ನಿಂತ್ಕೊಂಡು ಕಿವಿಯಲ್ಲಿ, ಏನು ಮಾಡ್ತಿದ್ಯಾ, ಎಷ್ಟೊತ್ತಿ ಕೇಳೋದು ನಿನ್ನ, ನೋಡ್ರಿ ನಾನು ಇದು 4ನೇ ಸತಿ ನಿಮಗೆ ಹೇಳ್ತಾ ಇರೋದು, ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಏನಂದರೆ, ಇವನು ಆ ವ್ಯಕ್ತಿ ಅವನ ಹೆಂಡತಿ ಕಿವುಡಾಗಿದೆ ಅಂತ ಅಂದ್ಕೊಂಡಿದ್ದು ಇದರಲ್ಲಿ ಇವ್ರೇನಾಗಿದೆ, ಅವನಿಗೆ ಕಿವುಡಾಗಿದೆ. ಅರ್ಥ ಆಯ್ತಲ್ಲ, ಅವರಾಗಲೇ ಆನ್ಸರ್ ಮಾಡಾಗಿದೆ. ಹೆಂಡತಿ ಉಪ್ಪಿಟ್ಟು ಅಂತ ಹೇಳಾಗಿದೆ, 4ನೇ ಸತಿನೂ ಹೇಳಾಗಿದೆ, 4 ಸತಿನೂ ಹೇಳಾಗಿದೆ. ಆದರೆ ಈ ವ್ಯಕ್ತಿಗೆ ಕಿವುಡಾಗಿದೆ ಅಂತ ಗೊತ್ತಾಗಿದ್ದು ಆವಾಗಲೇ. ಈ ರೀತಿ ಹಲವಾರು ವಿಷಯಗಳಲ್ಲಿ ನಾವು ನಮ್ಮ ಜೀವನದಲ್ಲಿ ಪ್ರತಿ ಸಲ ಬೇರೆಯವರಿಗೆಲ್ಲೋ ಸಮಸ್ಯೆ ಇದೆ ಅಂತ ತೀರ್ಮಾನಗಳು ಮಾಡಿಕೊಂಡು ಎಲ್ಲೋ ನಾವು ನಾವು ಸರಿ ಇದ್ದೀವಿ, ನಾವು ಜೋಕ್ ಅಂತ ಅನ್ಕೋಬೋದು ಇದನ್ನು. ಆದ್ರೂ ಕೂಡ ಬೇರೆಯವರಿಂದ ತಪ್ಪಾಗುತ್ತಿದೆ ಎಂದು ತಿಳಿದುಕೊಂಡಿರ್ತೇವೆ. ಅದರಲ್ಲಿ ನಮ್ಮಲ್ಲೇ ತಪ್ಪಿರೋದನ್ನು ನಾವು ಅರಿಯುವುದಿಲ್ಲ. ಓಕೆ, ನೆಕ್ಸ್ಟು ಒಂದು ಕನ್ನಡಕ ತಗೋತೀವಿ ನಾವು. ನಾನು ಕನ್ನಡಕ ಹಾಕ್ತೀನಿ, ಆದರೆ ಈಗ ಅಷ್ಟು ರಿಕ್ವೈರ್ಮೆಂಟ್ ಇಲ್ಲ, ನನಗಿರೋದು ಶಾರ್ಟ್ ಸೈಟು. ಓಕೆ, ಆ ಕನ್ನಡಕ ನನಗಾಗಿದ್ದು ನಿಮಗಾಗಬೇಕು ಅಂದರೆ ಅದು ಹೇಗಾಗುತ್ತೆ? ನನಗೊಂದು ಪವರ್ ಇರ್ತದೆ, ನನ್ನ ಕನ್ನಡಕನೇ ಬೇರೆ, ನಿಮ್ಮ ಕನ್ನಡಕನೇ ಬೇರೆ ಪವರು. ಸೊ ಹಾಗೆ ನಮ್ಮ ಕನ್ನಡಕವನ್ನು ನಿಮಗೆ ಕೊಟ್ಬಿಟ್ಟು ಯೂಸ್ ಮಾಡು ಅಂತ ಹೇಳಿದ್ರೆ ಆಗೋಲ್ಲ. ಓಕೆ, ಸೊ it is totally different from person to person to person. It is totally different. Please understand this. Okay, then ನಾವು ಇನ್ನೊಂದು ತಪ್ಪು ಕಲ್ಪನೆಯಲ್ಲಿ ಇದ್ದೀವಿ ಸ್ನೇಹಿತರೆ. ಏನಪ್ಪ ಅಂದರೆ, ನನಗೆ ಮಾತನಾಡಲು ಬಂದರೆ ಸಾಕು, ಜೀವನದಲ್ಲಿ ಸಕ್ಸಸ್ ಗಟ್ಟಿಟ್ಟ ಬುತ್ತಿ ಅಂತ ಅನ್ಕೊಂಬಿಡ್ತೀವಿ.
ಇದು ದೊಡ್ಡ ತಪ್ಪು. ಎಲ್ಲಿಕ್ಕೆ ಅಂತ ಹೇಳ್ತೀನಿ. ಈ ಮಾತನಾಡಲಿಕ್ಕೆ ಬಂದ್ಬಿಟ್ರೆ ಏನಾಗುತ್ತೆ, ಅದಕ್ಕಿಂತ ಹೆಚ್ಚಿನ ಒಂದು ಕಲೆ ಅಂದರೆ ಕೇಳಿಸ್ಕೊಳ್ಳೋದು. ಯಾವ ವ್ಯಕ್ತಿ ಉತ್ತಮ ಭಾಷಣಗಾರ ಆಗಬಲ್ಲ ಅಂದರೆ ಯಾವ ವ್ಯಕ್ತಿಗೆ ಆಲಿಸುವ ಕಲೆಯಲ್ಲಿ ಕರಗತ ಆಗಿರ್ತದೆ. ಆಲಿಸುವ ಕಲೆ, ಆರ್ಟ್ ಆಫ್ ಲಿಸನಿಂಗ್. ಪೀಪಲ್ ಥಿಂಕ್ ದಟ್ ಇಫ್ ದೇ ನೋ ಹೌ ಟು ಸ್ಪೀಕ್ ವೆಲ್, communicate well, and give a good, voracious speaker, beautiful, words, mind-blowing speeches. So that may not be the case. You have to understand that the listening has more power than your speaking. Okay, coming to the next. Okay, and then ಇನ್ನೊಂದು, ನಾವು ಬೇರೆಯವರ ಮಾತುಗಳನ್ನು ಆಲಿಸುವುದರಲ್ಲಿ ಎಲ್ಲೋ ಒಂದು ಸ್ವಲ್ಪ ನಮ್ಮಲ್ಲಿ ಕಷ್ಟ. ಬೇರೆಯವ್ರ ಮಾತನ್ನು ಕೇಳಿಸ್ಕೊಳ್ಳೋದು ಕಷ್ಟ. ಆಮೇಲೆ ಇನ್ನೊಂದು, ನಮ್ಮ ಮೂಗಿನ ನೇರಕ್ಕೇನೆ ನಾವು ಮಾತಾಡ್ತಾ ಇರ್ತೀವಿ, ನಾನು ಅಂದ್ಕೊಂಡಿದ್ದೆ ಸತ್ಯ. ಸೊ ಈ ಒಂದು ಮನೋಭಾವ ಮತ್ತು ಧೋರಣೆಗಳನ್ನ ನಾವು ಎಲ್ಲ ಬಿಡ್ತಾ ಹೋಗಬೇಕಾಗತ್ತೆ ಸ್ನೇಹಿತರೆ. ಓಕೆ, ನಮ್ಮ ಜೀವನದಲ್ಲಿ ನಾನು ಹಲವಾರು ಜನಗಳ ಒಂದು ನಾಯಕರು ಮತ್ತು ಯಶಸ್ವಿ ವ್ಯಕ್ತಿಗಳನ್ನ ನಾನು ಹತ್ತಿರದಿಂದ ಗಮನಿಸಿದ್ದೇನೆ, ಬಹಳ ಹತ್ತಿರದಿಂದ. ಅವರು ಬಹಳ ಒಳ್ಳೆಯ ಸಂಭಾಷಣಕಾರರಾಗಿರ್ತಾರೆ. ನೋಡಿ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆದರೆ ಎಲ್ಲೋ ಒಂದು ಆಲಿಸುವ ಕಲೆಯಲ್ಲಿ ಹಿಂದೆ ಬಿದ್ದಿರ್ತಾರೆ. ಸೊ ಈ 3 ಸ್ಕಿಲ್ ನಾನು ಮುಂಚೆನೇ ಹೇಳಿದೆ ನಿಮಗೆ. ಯಾವುದು ಅಂದರೆ, ಒಂದು ಬರೆಯುವುದು, ಮಾತನಾಡುವುದು, ಆಲಿಸುವುದು. ಓಕೆ, ಅದಕ್ಕೆ ಇನ್ನೊಂದು ಜೊತೆಗೆ ಸೇರಿಸ್ಕೋಬೋದು, ಓದುವುದು, ಬರೆಯುವುದು, ಮಾತನಾಡುವುದು, ಆಲಿಸುವುದು. ಇವೆರಡು ಬೇಸಿಕ್ ಸ್ಕಿಲ್ಸ್ ಆಫ್ ಎ ಪರ್ಸನ್. ಓಕೆ, ಸೊ ಅದರಲ್ಲಿ ಎಲ್ಲದಕ್ಕೂ ನಮಗೆ ಯೂನಿವರ್ಸಿಟಿಗಳಿದ್ದಾವೆ. ಬರೆಯೋದು ಹೆಂಗೆ ಅಂತ ಬೇಕಾದ್ರೆ ಹೇಳ್ಕೊಡ್ತಾರೆ, ತಿದ್ದಿಸ್ತಾರೆ, ಎಲ್ಲ ಮಾಡ್ತಾರೆ, ಮಾನಿಟರ್ ಮಾಡ್ತಾರೆ. ಓಕೆ, ಮಾತಾಡೋದಕ್ಕೂ ಬಹಳ ಇವತ್ತು ಇನ್ಸ್ಟಿಟ್ಯೂಟ್ಸ್ಗಳಿದ್ದಾವೆ. ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸಸ್ ಇದೆ, ಕಮ್ಯುನಿಕೇಷನ್ಸ್ ಸ್ಕಿಲ್ಸ್ ಮೇಲೆ ಇವತ್ತು ಕ್ಲಾಸಸ್ಗಳು ಮಾಡ್ತಾರೆ ತುಂಬ ಜನ. ಸೊ ಯು ಕ್ಯಾನ್ ಆಲ್ವೇಸ್ ವರ್ಕ್ ಆನ್ ಯುವರ್ ರೈಟಿಂಗ್. ಆ್ಯಂಡ್ ಇವನ್ ಓದುವುದು ಹೇಗೆ ಅನ್ನೋದನ್ನು ಕೂಡ ನೋಡ್ತಾ ನೋಡ್ತಾ ನೀವು ಕಲಿತೀರಾ. ಎಲ್ಲೋ ಆ ಒಂದು ಓದುವುದು ಕೂಡ ಒಂದು ಟೀಚಬಲ್ ಸ್ಕಿಲ್. ಓಕೆ, ಬರೆಯುವುದು ಒಂದು ಟೀಚಬಲ್ ಸ್ಕಿಲ್ಲೇ. ಆಮೇಲೆ ಇನ್ನೊಂದು ಮಾತನಾಡುವುದು ಕೂಡ ಹೇಳ್ಕೊಡ್ತಾರೆ. ಮುಂದೆ ಹೋಗ್ತಾ ಆಲಿಸುವುದು, ಎಲ್ಲಿ ನೋಡಿ, ಇಫ್ ಯು ಕ್ಲೋಸ್ಲಿ ಸಿ, ಆಲಿಸುವುದು ಅನ್ನೋ ಒಂದು ಕಲೆಯ ಟೀಚ್ ಮಾಡೋರು ಬಹಳ ಕಡಿಮೆ. ಯಾಕೆ ಅಂದರೆ ಅದರಲ್ಲಿ ಯಾವುದೋ ಒಂದು ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ಸ್ ಇಲ್ಲ, ಒಂದು ಫಾರ್ಮುಲಾಸ್ ಇಲ್ಲ. ಕೇಳಬೇಕು ಅಂದರೆ ಏನು ಕೇಳಿಸ್ಕೊಳ್ಳೋದು ಅಷ್ಟೇ ತಾನೇ, ಬಿಡು ಕೇಳಿಸ್ಕೊಳ್ಳೋಣ. ಸೊ ಐ ಹ್ಯಾವ್ ಸೀನ್ ಎ ಗುಡ್ ಲೀಡರ್ ಈಸ್ ಅ ಒನ್ ಹೂ ಲಿಸನ್ ಟು ಎವ್ರಿ ಒನ್. ಓಕೆ, ಸೊ ಎಲ್ಲೋ ಈ ಒಂದು ಕಲೆಯನ್ನು ನಾವು ಕರಗತ ಮಾಡಿಕೊಂಡಿದ್ದೇ ಆದರೆ ನಮ್ಮ ಜೀವನ ಬಹಳ ಉತ್ತಮವಾಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ನೋಡಿ, ಹೋಗ್ತಾ 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 ಹೀಗೆ ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನು ಆಂತರಿಕ ಮತ್ತು ಬಾಹ್ಯ ಸಂಭಾಷಣೆಗಳಲ್ಲಿ ತೊಡಗಿರ್ತೀವಿ. ಓಕೆ, ಆಚೆ ಬಾಯಿಂದ ಮಾತಾಡ್ತಿರ್ತೀವಿ, ಮನಸ್ಸೊಳಗಡೆನೂ ಏನೋ ಒಂದು ಓಡ್ತಾ ಇರುತ್ತೆ ಇದು. ಓಕೆ, ಆ ಓಡ್ತಾ ಇದ್ದಾಗ ಏನಾಗುತ್ತೆ, ಅದು ಇನ್ನರ್ ಟಾಕ್ ಅಂತೀವಿ. ಇನ್ನರ್ ಟಾಕ್ ಅದನ್ನು ಕೂಡ ಕೇಳಿಸ್ಕೊಳ್ಳೋದನ್ನ ಕಲಿಬೇಕು ನಾವು. ಓಕೆ, ಎಲ್ಲೋ ಆ ಇನ್ನರ್ ಟಾಕ್ನ ನಾವು ಬಿಟ್ಬಿಡ್ತೀವಿ. ಎಲ್ಲೋ ಒಂದು ನಾವು ಏನು ಹೇಳಬೇಕು ಅನ್ನೋದರಲ್ಲೇ ಗಮನ ಕೊಡೋದಕ್ಕೆ ಶುರು ಮಾಡ್ತೀವಿ. ಸೊ ಲೆಟ್ ಅಸ್ ಚೇಂಜ್ ದ್ಯಾಟ್ ಆ್ಯಂಡ್ ಲರ್ನ್ ದ ಆರ್ಟ್ ಆಫ್ ಲಿಸ್ನಿಂಗ್. ಓಕೆ, the art of listening is the most important skill that a person should develop. ಓಕೆ, ಆಲಿಸುವ ಕಲೆಯನ್ನು ಕಲಿಬೇಕು. ಅದು ಹಲವಾರು ಸಂಸ್ಥೆಗಳು, ನಾನು ಬೇರೆ ಎಲ್ಲದಕ್ಕೂ
ನೋಡಿದ್ದೀನಿ. ರಕ್ಷಿತ್ ಅವರೇ ನಮಸ್ಕಾರ. ಸೊ ಆಲಿಸುವ ಕಲೆಯನ್ನು ಬಗ್ಗೆ ಒಂದೊಂದಾಗಿ ವಿಶ್ಲೇಷಣೆ ಮಾಡ್ತಾ ಹೋಗೋಣ ನಾವು. ಆಲಿಸುವ ಕಲೆ ಅಂದರೆ ಏನು, ಹೇಗೆ ಕಲಿಬೋದು, ನಾನು ಯಾವ ಮಟ್ಟದಲ್ಲಿ ಆಲಿಸ್ತಾ ಇದ್ದೀನಿ, ನಂದು ಎಲ್ಲಿ ನ್ಯೂನ್ಯತೆ ಇದೆ, ನೋಡೋಣ ಬನ್ನಿ. ಇವತ್ತು ಆಲಿಸುವ ಕಲೆ ಹೇಳ್ಕೊಳ್ಳೋದು ತುಂಬ ಕಷ್ಟ ಇದೆ. ಅಂದರೆ ಯಾವುದು ಸಂಸ್ಥೆಗಳು, ಟೀಚರ್ಸು ಇಲ್ಲ. ನೋಡ್ಕೊಳ್ಳಿ. ಸೊ ಅದನ್ನು ವೃದ್ಧಿ ಮಾಡಲಿಕ್ಕೆ ಯಾವ ರೀತಿ ಅಂತ ನಾವು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಅದಕ್ಕಿಂತ ಅದಾದಮೇಲೆ ನಾವು ಮಾಡಬೇಕಾದ ಕೆಲಸ ಏನಂದರೆ, ನಮ್ಮ ಈ ಸಂಸ್ಕೃತಿಯಲ್ಲಿ, ಹಿಂದೂ ಸಂಸ್ಕೃತಿ ಎಸ್ಪೆಷಲಿ, ಅದರಲ್ಲಿ ಮಹಾತ್ಮರು ಉಪನ್ಯಾಸ ನೀಡುತ್ತಿದ್ದಾಗ ಅವರು ಪದೇ ಪದೇ ಹೇಳ್ತಾರೆ ಗುರುಗಳು, ಯಾವುದಪ್ಪ ಅಂದರೆ ಶ್ರವಣಂ ಮನನಂ ನಿಧಿಧ್ಯಾಸನಂ. ಓಕೆ, ಶ್ರವಣಂ ಮನನಂ ನಿಧಿಧ್ಯಾಸನಂ ಅಂದರೆ ಏನು? ಶ್ರವಣ ಅಂದರೆ ಆಲಿಸುವುದು, ತಿಳ್ಕೊಳ್ಳಿ. ಶ್ರವಣಂ ಅಂದರೆ ಆಲಿಸುವುದು, ಮನನಂ ಅಂದರೆ ಆಲಿಸುವುದನ್ನು, ನಮ್ಮ ವಿಷಯವನ್ನು ಅರ್ಥ ಮಾಡಿಕೊಂಡು ಅದನ್ನು ವಿಶ್ಲೇಷಣೆ ಮಾಡಿ, ಕಾಂಟೆಂಪ್ಲೇಷನ್ ಅಂತ ಹೇಳ್ತೀವಿ. ಯಾವುದನ್ನ ಮನನ ಮಾಡ್ಕೊಳ್ಳೋದು, ಅದನ್ನು ಅರ್ಥಕೊಳ್ಳೋದು, ಅದ್ರ ಬಗ್ಗೆ ಡೀಪಾಗಿ ಹೋಗಿ ಅರ್ಥಕೊಳ್ಳೋದು, ಕೇಳಿಸ್ಕೊಳ್ಳೋದು ಒಂದಾದರೆ, ಶ್ರವಣ ಒಂದಾದರೆ, ಮನನಂ ಇನ್ನೊಂದಾದರೆ, ಕೊನೆಗೆ ನಿಧಿಧ್ಯಾಸನಂ ಅಂದರೆ ಕೇಳಿಸಿಕೊಂಡಿದ್ದನ್ನು ಆಚರಣೆಗೆ ತರುವುದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಬಹಳ ಮುಖ್ಯವಾದ ಒಂದು ಕಲೆ. ನಮ್ಮಲ್ಲಿ ಏನಾಗ್ತದೆ ಅಂದರೆ, ತುಂಬ ಜನ ವ್ಯಕ್ತಿಗಳು, ಸ್ಟೂಡೆಂಟ್ಸೇ ಇರ್ಬೋದು, ಏನೇ ಇರ್ಬೋದು, ಒಬ್ಬ ಪರ್ಸ್ನಲ್ ಪ್ರೊಫೆಷ್ನಲ್ ವ್ಯಕ್ತಿ ಇರ್ಬೋದು, ಮನೆಯೊಳಗಿರ್ಬೋದು, ಸಂಸ್ಥೆಯಲ್ಲಿರ್ಬೋದು, ಮೀಟಿಂಗಲ್ಲಿರ್ಬೋದು, ಏನು ಮಾಡ್ತಾರೆ ಅಂದರೆ ಕೇಳಿಸ್ಕೊತಾರೆ, ಮುಂದಕ್ಕೆ ಹೋಗಲ್ಲ. ಮನನೂ ಕೆಲವರು ಮಾಡ್ತಾರೆ. ಆ ಕೇಳಿದ್ದನ್ನ, ಮನನ ಮಾಡಿದ್ದನ್ನ ಎಲ್ಲೋ ಅವರು ಇಂಪ್ಲಿಮೆಂಟೇಷನ್ ಲೆವೆಲಲ್ಲಿ ಸೋಲ್ತಾರೆ. ಹಾಗಾಗಿ ಈ ಮೂರನ್ನೂ ನಾವು ಮಾಡಬೇಕಾಗತ್ತೆ: ಶ್ರವಣ, ಮನನ, ನಿಧಿಧ್ಯಾಸನ. ಓಕೆ, ಹೀಗೆ ಝೆನ್ನಲ್ಲಿ ಬಹಳ ಒಂದು ಒಳ್ಳೆ ಎಕ್ಸ್ಪ್ರೆಷನ್ ಇದೆ ಸ್ನೇಹಿತರೆ. ನೀವು ನದಿಯ ತೀರದಲ್ಲಿದ್ದಾಗ ಆ ನದಿಯ ಹಾಡನ್ನು ಕೇಳಿಸಿಕೊಳ್ಳಿ. ನಾವು ನದಿ ಹತ್ರ ಹೋದ್ರೆ ಹೇಳ್ಬಿಟ್ಟು ಅಲ್ಲಿ ಗಲೀಜು ಮಾಡೋಕ್ಕೆ ರೆಡಿ ಆಗಿರ್ತೀವಿ. ಅದ್ರಲ್ಲಿ ಕೈ ತೊಳೆಯೋದು, ಉಗಿಯೋದು, ಅದರಲ್ಲಿ ಏನೋ ಕಾಲುಗಳು ಇಟ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದು ಅಥವಾ ಈಜೋದು, ಇದರಲ್ಲೇ ಇರ್ತದೆ ಹೊರತು ಅದನ್ನು, ಆ ನದಿಯ ಒಂದು ಸೌಂದರ್ಯವನ್ನು, ಆ ಜುಳು ನಾದವನ್ನು ಕೇಳಿಸ್ಕೊಳ್ಳಿಕ್ಕೆ ನಾವು ತಯಾರಿರೋದಿಲ್ಲ. ಎಲ್ಲೋ ಧ್ಯಾನಾಸಕ್ತರಾದಾಗ ಇದು ಸಾಧ್ಯ ಇದೆ. ನೀವು ನದಿಯ ತೀರದಲ್ಲಿದ್ದಾಗ ಆ ನದಿಯ ಹಾಡನ್ನು ಕೇಳಿಸಿಕೊಳ್ಳಿ, ಹಕ್ಕಿಗಳ ಕೂಗುಗಳನ್ನು ಕೇಳಿಸಿಕೊಳ್ಳಿ, ಪ್ರಕೃತಿಯ ಸಂದೇಶವನ್ನು ಆಲಿಸಿ, ಆಕಾಶ ತತ್ವವನ್ನು ಕೇಳಿಸಿಕೊಳ್ಳಿ, ಈ ಭೂಮಿ ತಾಯಿಯ ಹಾಡನ್ನು ಆಲಿಸಿ, ಗಾಳಿಯ ಸಂಗೀತವನ್ನು ಆಲಿಸಿ. ನೋಡಿ, ಎಷ್ಟು ಒಂದು ನದಿ ತೀರದಲ್ಲಿ ಕೂತ್ಕೊಂಡ್ರೆ ಎಷ್ಟು ನಮಗೆ ದರ್ಶನಗಳಾಗ್ತದೆ. ಇದು ಆರ್ಡಿನರಿ ಪರ್ಸನ್ಗಳು ಏನು ಒಂದು ನೀರು ಹರಿತಾ ಇದೆ, ಅಲ್ಲಿ ಏನು ಮೋಜು ಮಾಡೋಣ ಅನ್ನೋದ್ರಲ್ಲೇ ಇರ್ತಾರೆ ಹೊರತು, ಆ ನದಿ ಅಂದರೆ ಏನು? ನೀರು, ಜಲ, ಜೀವ ನದಿ. ಓಕೆ, ನಮಗೆಲ್ಲ ನೀರು ಕೊಡ್ತಾ ಇರೋದು ಭೂಮಿಗೆ, ಎಲ್ಲದಕ್ಕೂ ಅದು ಒಂದು ಮುಖ್ಯವಾದ ನಮ್ಮ ಜೀವನದ ಅಂಗ ನದಿಗಳು. ಓಕೆ, ಸೊ ಆ ನದಿ ತೀರದಲ್ಲಿ ಕೂತ್ಕೊಂಡಾಗ ಮುಂದಿನ ಸತಿ ಹೋದಾಗ ದಯವಿಟ್ಟು ಆ ಕೆಲಸ ಮಾಡಿ, ಆಲಿಸಿ, ಹಕ್ಕುಗಳನ್ನ ಕೂಗುಗಳನ್ನ ಕೇಳಿಸ್ಕೊಳ್ಳಿ, ಮತ್ತು ಆ ಭೂಮಿ ತಾಯಿ ಏನು ಹೇಳ್ತಾ ಇದ್ದಾಳೆ ಅನ್ನೋದನ್ನು ಕೇಳಿಸ್ಕೊಳ್ಳಿ. ಇಫ್ ಯು ಆರ್ ಸೆನ್ಸಿಟಿವ್ ಎನಫ್, ಐ ಆಮ್ ಶ್ಯೂರ್ ಯು ವಿಲ್ ಲಿಸನ್ ಟು ಆಲ್ ದೀಸ್. ಆಕಾಶ ಏನು ಮಾತಾಡ್ತಾ ಇದೆ, ಮರ ಏನು ಮಾಡ್ತಾ ಇದೆ, ಗಾಳಿ ಏನು ಹೇಳ್ತಾ ಇದೆ. ಸೊ ಇಫ್ ಯು ಆರ್ ಸೆನ್ಸಿಟಿವ್, ದಿಸ್ ಎಕ್ಸ್ಪ್ರೆಷನ್ ಇನ್ ಝೆನ್. ಓಕೆ, ಸೊ ಇನ್ನೂ ಒಂದು, ನಮ್ಮ ಪುರಾಣಗಳಲ್ಲಿ ಆಲಿಸುವುದಲ್ಲಿ ಎಷ್ಟು ಮಹತ್ವ ಇದೆ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಅಭಿಲಾಷ್, ರಂಗನಾಥ್ ನಮಸ್ಕಾರ. ಆಲಿಸುವ ಹಂತಗಳಿದೆ. ಹಂತಗಳಲ್ಲಿ ಬೇರೆ ವ್ಯಕ್ತಿ ಮಾತನಾಡುತ್ತಿದ್ದರೆ ನಾವು ಏಕೆ ಕೇಳಿಸುವುದಿಲ್ಲ ಎಂದರೆ ಅದಕ್ಕೆ 3 ಕಾರಣ ಇದೆ. ಯಾಕೆ ಕೇಳಿಸ್ಕೊಳ್ಳಲ್ಲ ನಾವು? ಈ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಭಿಲಾಷ್ ಅವರು ಇದನ್ನು ಒಪ್ಕೊಳ್ತಾರೆ. ಯಾರಾದರೂ ಅವ್ರಿಗೆ ಹತ್ರ ಮಾತಾಡ್ತಿರೋವಾಗ ಬೆಟರ್ ವಿ ಲಿಸನ್ ಟು ದೆಮ್ ವಿತ್ ಲಾಟ್ ಆಫ್ ಪೇಷನ್ಸ್ ಆ್ಯಂಡ್ ಎಂಪತಿ. ಓಕೆ, ನಮಸ್ಕಾರ ಶಿವರಾಜು. ಬನ್ನಿ. ಎಸ್, ನಮಸ್ಕಾರ. ಇಲ್ಲೂ ಒಂದು
ನಿರ್ಲಕ್ಷ್ಯ ಮಾಡುವುದು ಮೊದಲನೇದು. ಎಲ್ಲಿ ಸಮಸ್ಯೆ ಉಂಟಾಗುತ್ತೆ ಅಂದ್ರೆ, ಯಾಕೆ ನಾವು ಈ ಲಿಸನಿಂಗ್ ಪವರ್ ಅಲ್ಲಿ ಸೋಲ್ತಾ ಇದೀವಿ ಅಂದ್ರೆ, ನಿರ್ಲಕ್ಷ್ಯ ಮಾಡೋದು. ಇವ್ನ್ ಏನ್ ನನ್ಗೆ ಹೇಳೋದು, ನೀವು ಚಿಕ್ಕ ಹುಡುಗ ನನ್ಗೇನ್ ಹೇಳೋದು ಅನ್ನೋ ಒಂದು ನಿರ್ಲಕ್ಷ್ಯ ಭಾವ. ಎರಡನೇದು, ಹೋಗ್ಲಿ ಬೇಜಾರ್ ಮಾಡ್ಕೊಂಡ್ಬಿಡ್ತಾನಲ್ಲಪ್ಪ ಅನ್ಬಿಟ್ಟು ಆಯ್ತು 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 ಮಾಡ್ತೀವಿ. ಏನಕ್ಕೆ ನಮ್ಮ ರಾಜಕೀಯ ವ್ಯಕ್ತಿಗಳು ತುಂಬಾ ಈ ಕೆಲಸ ಮಾಡ್ತಾರೆ. ಅಲಿಸುವಂತೆ ನಟಿಸುದು, ಆಯ್ತು ಆಯ್ತು ಮಾಡ್ತೀವಿ. ಏನು ಕೇಳಿಸ್ಕೊಂಡಿರಲ್ಲ ಅವರು, ಆಯ್ತು ಮಾಡ್ತೀವಿ. ಅದು ಬರೀ ಆಶ್ವಾಸನೆ ಒಳಗೆ ಉಳಿಯುತ್ತೆ, ಅದು ಮುಂದಕ್ಕೆ ಹೋಗಲ್ಲ. ಇನ್ನು ಕೆಲವರಿಗೆ ಸುಮ್ನೆ ಎರಡೂ ಮಾಡಲ್ಲ, ಅವ್ರು ಜಾಣಕ್ಕೆ ಬಿಡು ಅಂತಾರೆ ಅದಕ್ಕೆ. ಆ ಕಡೆ ನಮ್ಗೆ ಏನ್ ಬೇಕೋ ಅದನ್ನ ಮಾತ್ರ ಕೇಳಿಸ್ಕೊಳ್ತಾರೆ. ಪ್ರೇಮ್ ಕುಮಾರ್ ಅದು ಮೀಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರೆ, ಆದ್ರೆ ಊಟ ಯಾಕೋ ಚೆನ್ನಾಗಿರ್ಲಿಲ್ಲ ಅಂದ್ರೆ, ನೀವು ಹೌದಾ ಮೀಟಿಂಗ್ ಬಗ್ಗೆ ಮಾತಾಡ್ತೀರಿ ಹೊತ್ತು ಊಟನ ಹೆಂಗ್ ಇಂಪ್ರೂವ್ ಮಾಡ್ಬೋದು ಅನ್ನೋದ್ ಬಗ್ಗೆ ಮಾತಾಡಲ್ಲ. ಅದು ಜಾಣಕಿ ಹುಡು ಅಂತಾರೆ ಅದಕ್ಕೆ. ನಿಮ್ಮ ನ್ಯೂನತೆ ಬಗ್ಗೆ ಯಾರು ಮಾತಾಡಿದ್ರೆ ಅದಕ್ಕೆ ಇದ್ದಕ್ಕಿದ್ದಂಗೆ ಕಿವುಡ ಆಗ್ಬಿಡ್ತದೆ. ನೀವು ಹೊಗಳ್ಬಿಟ್ರೆ ಇಗ್ಗು ಹೀರೆಕಾಯಿ ಆಗ್ಬಿಟ್ಟು ನೀವು ಕೊನೆಗೆ ಬಹಳ ಸೂಪರ್ ಅಂತ ಹೇಳ್ತೀರಾ. ಹಾಗೆ ಎಲ್ಲೋ ಒಂದು ಈ ಜಾಣಕಿ ಹುಡನ್ನ ಬಿಡಬೇಕು. ಈ 3 ಹಂತಗಳನ್ನ ಮೀರಿ ಒಂದು ಕರುಣೆಯ ಹಂತ ಅಂತಿದೆ. ಅದು 4ನೇ ಹಂತ. ಅದರಿಂದ ಮಾತ್ರ ಸಾಧ್ಯ. ಅದರಿಂದ ಅತ್ಯುಮ ಕೇಳುಗರಾಗುತ್ತೇವೆ, ಅತ್ಯುಮ ಶ್ರೋತೃಗಳಾಗುತ್ತೇವೆ, ಅತ್ಯುಮ ಒಂದು ಲಿಸನರ್ಸ್ ಆಗ್ತೀವಿ. ಯಾವುದು ಅಂದರೆ, ನಾನು ಬರೆದಿರೋ ಪುಸ್ತಕದಲ್ಲಿ ಇದೆ, ಯಾವುದು 0 to Hero ಆಲಿಸುವ ಕಲೆ. ಓಕೆ, ಅದನ್ನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಬರೀ ಕಿವಿಯಿಂದ ಕೇಳಿಸ್ಕೊಳ್ಳೋ, ಆದರೆ ಹೃದಯ ಪೂರ್ವಕವಾಗಿ ಆಲಿಸುವ ಒಂದು ಕಲೆಯನ್ನು ಕಲಿಬೇಕು. ನಮ್ಮ ಕಿವಿ, ಕಣ್ಣು, ಶರೀರ ಹಾಗೂ ಇತರರು ಏನು ಹೇಳುತ್ತಿರುವುದು ಹೃದಯಾಂತರದಿಂದ ಆಲಿಸುವುದು. ಏನಂದ್ರೆ, ಅವ್ರು ಏನೋ ಹೇಳ್ತಾ ಇದ್ರೆ ನಾವೆಲ್ಲ ನೋಡ್ಕೊಂಡು ಕೂತಿರೋದಲ್ಲ. ಅರ್ಥ ಆಯ್ತಾ? ಅವ್ನು ನನ್ ಎಂಟ್ರೆನ್ಸ್ ಇದೆ, ನಾನು ಐ ನೀಡ್ ಟು ಲುಕ್ ಎಟ್ ಇಸ್ ಐಸ್. ಅವ್ರ ಕಣ್ಣಿನ ಒಂದು ಐ ಕಾಂಟ್ಯಾಕ್ಟ್ ಇರ್ಬೇಕು, ಬಾಡಿ ಅವನ ಕಡೆ ತಿರುಗಿಸ್ಕೊಂಡಿರ್ಬೇಕು. ಎಲ್ಲೋ ಒಂದು ಏನೋ ಹೇಳ್ತಾನೆ ಇವನು, ಕೇವಲವಾಗಿ ಇವನ್ನೇನ್ ಕೇಳೋದು ಅನ್ನೋ ಒಂದು ಧೋರಣೆಯನ್ನ ಬಿಡಬೇಕು. ಕಿವಿ, ಕಣ್ಣು ಮತ್ತು ಹೃದಯವನ್ನು ಸೇರಿ ಅದರ ಸಹಿತ ಅಂತರಾಳದಿಂದ ಕೇಳಿಸ್ಕೊಂಡಾಗ ಬೇರೆ ವ್ಯಕ್ತಿ ಏನ್ ಮಾತಾಡ್ತಾ ಇದ್ದಾನೆ, ಯಾಕೆ ಮಾತಾಡ್ತಾ ಇದ್ದಾನೆ, ಅವನ ನೋವೇನು, ಅವನ ಅನುಭವ ಏನು, ಅವನ ಒಂದು ಏನಿದೆ, ಅವನ ಸಂದೇಶ ಕೊಡ್ಬೇಕು ಅಂತಿದ್ದಾನೆ ಅನ್ನೋದನ್ನ ತಿಳ್ಕೊತೀವಿ. ಓಕೆ, ನೀವು ಅವಾಗ ಉತ್ತಮ ವಾಗ್ಮಿಗಳಾಗ್ತೀರಾ, ನೀವು ಅವಾಗ ಉತ್ತಮ ಸಂಭಾಷಣೆಕಾರರಾಗ್ತೀರಾ, ನೀವು ಅವಾಗ ಉತ್ತಮ ಒಂದು ಭಾಷಣಕಾರರು ಆಗ್ತೀರಾ. ಒಂದು ನಿಮ್ಮ ಜೀವನದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಓಕೆ, ಸೊ ಯಾವಾಗ ನೀವು ಕರುಣಾಪೂರಿತವಾಗಿ ಪ್ರತಿಯೊಬ್ಬರನ್ನು ಕೇಳಿಸ್ಕೊಂಡಾಗ ಅದು ಏನಾಗುತ್ತೆ ಅಂದ್ರೆ, ಹೇಳ್ತೀನಿ ಸ್ನೇಹಿತರೆ, ಸೈಕಾಲಜಿ, ನಾನು ಎಂಜಿನಿಯರಿಂಗ್ ಆದ್ಮೇಲೆ MBA ಮಾಡಿ ಸೈಕಾಲಜಿಲಿ MS ಅಂಡ್ ಡಾಕ್ಟರೇಟ್ ಮಾಡಿದ್ದೀನಿ. ಸೊ ಕೌನ್ಸಿಲಿಂಗ್ ಅಲ್ಲಿ ಅಂದ್ರೆ ಏನು ಮಾಡಲ್ಲ, ನಾವು ಸುಮ್ನೆ ಅವ್ರು ಮಾತಾಡ್ತಿರ್ತಾರೆ, ನಾವು ಕೇಳಿಸ್ಕೊಳ್ತಾ ಇರ್ತೀವಿ. ಆಲಿಸುವ ಕಲೆ ಅಷ್ಟೇ. ಯು ಹ್ಯಾವ್ ಟು ಲಿಸನ್. ಓಕೆ, ಸೊ ವಿಲ್ ಗೋ. ಏನಾಗುತ್ತೆ ಅಂದ್ರೆ, ನೀವು ಇಫ್ ಯು ಆರ್ ಎ ಗುಡ್ ಲಿಸನರ್, ಇಫ್ ಯು ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಅನ್ ಅದರ್ ಪರ್ಸನ್, ಅವ್ರಿಗೆ ಒಂದು ಅಸ್ತಿತ್ವನ ನೀವು ಕೊಡ್ತಾ ಇರ್ತೀರಾ. ತಿಳ್ಕೊಳ್ಳಿ, ಯು ಆರ್ ಗಿವಿಂಗ್ ಅನ್ ಐಡೆಂಟಿಟಿ ಟು ದಟ್ ಪರ್ಸನ್, that you know that you are listening with intent, with love, with empathy, with compassion. ಓಕೆ, ಆ ಒಂದು ಅಸ್ತಿತ್ವನ ಕೊಡ್ತಾ ಇರ್ತೀರಾ. ಭೌತಿಕವಾಗಿ, ಮಾನಸಿಕವಾಗಿ ಒಂದು ಉನ್ನತವಾದ ಜಾಗವನ್ನು ಅವರಿಗೆ ಕೊಡ್ತಾ ಇದ್ದೀರಾ ಅಂತ ಅವ್ರಿಗೆ ಅನ್ಸುತ್ತೆ. ಈ ವ್ಯಕ್ತಿ ನನಗೆ ಇಷ್ಟೊಂದು ಸೈಕಾಲಜಿಕಲ್ ಸ್ಪೇಸ್ ಕೊಡ್ತಾ ಇದ್ದಾನೆ, ನಾನು ಇವನಿಗೆ ಕೊಡಬೇಕು. ಓಕೆ, ಎಲ್ಲೋ ಇಂದು ಬಾಸ್ ಸಬಾರ್ಡಿನೇಟ್, ಅತ್ತೆ ಸೊಸೆ, ಅಪ್ಪ ಮಗ, ಮತ್ತೆ ನಾಯಕರು ಹಿಂಬಾಲಕರಲ್ಲಿ ಈ ಒಂದು ಕಂಪ್ಯಾಷನೇಟ್ ಲಿಸನಿಂಗ್ ಎಲ್ಲೋ ಹೊಟ್ಟೋಗಿದೆ. ಗುರು ಶಿಷ್ಯ ಸಂಬಂಧಗಳಲ್ಲಿ ಈ ಎಂಪ್ಯಾಥಿಕ್ ಲಿಸನಿಂಗ್ಗಳು ಇಲ್ಲ. ಓಕೆ, ಅದರ ಕೊರತೆ ಕಾಣ್ತಾ ಇದೆ. ಯಾವ ವ್ಯಕ್ತಿಗೆ ನೀವು ಅವಕಾಶ ಮಾಡ್ತೀರಾ, ಹೇಳಲಿಕ್ಕೆ ಅವಕಾಶ ಕೊಡ್ತೀರಾ, ಕೇಳಿಸ್ಕೋತೀರಾ, ಅವ್ರ ಎಂಪತಿ, ಓಕೆ, ಏನ್ ಮಾಡ್ಬೇಕು ಅದನ್ನ ಆಮೇಲೆ ಮಾಡೋಣ. ಸೊ ಲೆಟ್ ಅಸ್ ಗಿವ್ ಎ ಸೈಕಲಾಜಿಕಲ್ ಸ್ಪೇಸ್ ಅಂತ ಹೇಳ್ತೀವಿ. ಮಾನಸಿಕವಾಗಿ, ಭೌತಿಕವಾಗಿ ಇನ್ನೊಬ್ಬರಿಗೆ ಆ ಸ್ಪೇಸ್ ಅನ್ನ ಕೊಡ್ತಾ ಕೊಡ್ತಾ ಹೋಗ್ತಾ ಇದ್ದಾಗ ಏನಾಗುತ್ತೆ, ನಿಮ್ಮನ್ನು ಅವರು ಬೆಳಗ್ ಬಿಟ್ಕೋತಾರೆ, ನಿಮಗೂ ಮಾತನಾಡಿಕ್ ಬಿಡ್ತಾರೆ, ನೀವ್ ಹೇಳ್ದಂಗ್ಲೂ ಕೇಳ್ತಾರೆ. ಅರ್ಥ ಆಯ್ತಲ್ಲ? ಹಾಗಾಗಿ ನೋಡ್ಕೊಳ್ಳಿ, ಮುಂದಕ್ಕೆ ಹೋಗ್ತಾ ಒಂದು ಹೃದಯದಲ್ಲಿ ನೀವು ಒಳ್ಳೆಯ ಸ್ಥಾನವನ್ನು ಗಳಿಸ್ಬೇಕು ಅಂತಿದ್ರೆ ಆಲಿಸುವ ಶಕ್ತಿಯನ್ನು ಬೆಳೆಸ್ಕೊಳ್ಳಿ ಸ್ನೇಹಿತರೆ. ಹುಡುಗರು ನೋಡ್ತಾ ಇದ್ದೀರಾ, ದಯವಿಟ್ಟು ಇದು ಬಹಳ ಮುಖ್ಯ. ಓಕೆ, ಈ ಸಂಬಂಧಗಳು ಬೆಳೀತದೆ. ಆಲಿಸುವ ಶಕ್ತಿ ನೀವು ಚೆನ್ನಾಗಿ ಬೆಳೆಸ್ಕೊಂಡ್ರೆ ಸಂಬಂಧಗಳು ಸುಮಧುರವಾಗಿರ್ತದೆ. ಈ ವ್ಯಕ್ತಿ ನಾವೇನ್ ದುಡ್ಡು ಕೊಡಲ್ಲ, ಕಾಸು ಕೊಡಲ್ಲ, ಸುಮ್ಮನೆ ಕೇಳಿಸ್ಕೊಂಡು ಅವ್ರಿಗೆ
ಒಂದು ಒಳ್ಳೆ ಸಲಹೆ ಕೊಟ್ಟು ಮುಗಿದೋಯ್ತು. ಸೊ ಇವರೇ ನನ್ನನ್ನ ಮೇಲಕ್ಕೆ ತಂದ್ರು ಅಂತ ಜನಗಳು ಎಷ್ಟು ಹೇಳ್ತಾರೆ. ಫೋನಲ್ಲಿ ಮಾತಾಡ್ತಾರೆ, ಫೋನಲ್ಲಿ ಕೇಳಿಸ್ಕೊಳ್ಬೇಕು, ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಏನಪ್ಪಾ ನೀನ್ ಕಷ್ಟ ನಿನ್ಗೆ, ಓಕೆ, ಈ ರೀತಿಯ ಓಕೆ ಸಂಭಾಷಣೆಗಳನ್ನ ನಾವು ತೊಡಗಿದ್ದೆ ಆದ್ರೆ ಒಳ್ಳೆಯ ಕೆಲಸಗಳಾಗ್ತದೆ. ಆಮೇಲೆ ನಮ್ಮ ಸಂಸಾರಗಳು, ಸಂಸ್ಥೆಗಳು, ಸಮಾಜ ಮತ್ತು ದೇಶಗಳು ಶಾಂತಿಯುತವಾಗಿರ್ತದೆ. ಈ ಕಮ್ಯುನಿಕೇಶನ್ ನಲ್ಲಿ ಈ ಒಂದು ಎಂಪತಿ ಬ್ರಿಡ್ಜ್ ಇದ್ಬಿಟ್ರೆ ತುಂಬಾ ಓಕೆ. ಸೇಲ್ಸ್ ಮ್ಯಾನೇಜ್ಮೆಂಟ್ ನಾನು ಒಂದು ಸಬ್ಜೆಕ್ಟ್ ಓದಿದ್ದೀನಿ. ಅದರಲ್ಲಿ ಒಬ್ಬ ಸಾಮಾನ್ಯ ಸೇಲ್ಸ್ ಮ್ಯಾನ್ ಪದಾರ್ಥಗಳನ್ನು ಮಾರುತ್ತಾನೆ. ಒಬ್ಬ ಉತ್ಕೃಷ್ಟವಾದ ಸೇಲ್ಸ್ ಮ್ಯಾನ್ ನಿಮ್ಮ ಅವಶ್ಯಕತೆಗಳಿಗೆ ಪರಿಹಾರವನ್ನು ಮಾರುತ್ತಾನೆ. A good salesman is one who sell for the needs of the people. An ordinary salesman only sells products. This is the basic of sales management. Okay. ಸೊ ಯಾವ ವ್ಯಕ್ತಿ ಅವ್ರ ಹತ್ರ ದುಡ್ಡಿದೆ ಅಂತ ಗೊತ್ತಾಗ್ಬಿಟ್ಟು ಈ ಪ್ರಾಡಕ್ಟ್ ನ ಹೆಂಗಾರ ಮಾಡಿ ಸೇಲ್ ಮಾಡ್ಬೋಣ ಅಂತ ಪುಷ್ ಮಾಡಕ್ ಹೋಗ್ತಾನೆ, ಅವ್ರಿಗೆ ಅವಾಗ ಅದು ವಿರುದ್ಧವಾಗಿ ರಿಸಲ್ಟ್ ಸಿಗುತ್ತೆ. ಯಾವ ವ್ಯಕ್ತಿ ನಿಮ್ಮ ಅವಶ್ಯಕತೆ ಏನಿದೆ, ನಿಮ್ಮ ಹತ್ರ ಬಜೆಟ್ ಎಷ್ಟಿದೆ, ಎಷ್ಟು ಜನ ಇದ್ದೀರಾ, ಆ ರೀತಿ ನಾನು ಒಬ್ಬ ಇಂಜಿನಿಯರ್ ಆಗಿ ಪ್ರತಿಯೊಬ್ಬ ಕ್ಲೈಂಟ್ಗಳು ಕೂಡ ಕೇಳ್ತೀನಿ. ಅವಾಗ ಏನಾಗ್ತದೆ, ಎಲ್ಲೋ ಆ ಒಂದು ಸ್ಪೇಸ್ ಕೊಟ್ಟಾಗ ಅವರು ನಮಗೆ ಸ್ಪೇಸ್ ಕೊಡ್ತಾರೆ, ಅವ್ರನ್ನು ನಮ್ಮ ಮಾತುಗಳನ್ನ ಕೇಳ್ತಾರೆ. ಓಕೆ, ಮುಂದಕ್ಕೆ ಹೋಗೋಣ. ಬಹಳ ಟೆಕ್ನಿಕಲ್ ಆಗಿದೆ, ಕೇಳಿಸ್ಕೊಳ್ಳಿ. ಆಲಿಸುವ ವಿಧಾನಗಳೇನು? ಓಕೆ, ಆಲಿಸುವ ವಿಧಾನಗಳಂದ್ರೆ ಏನು? ಯಾವುದು ನೋಡಿ, ಯಾವ ರೀತಿ ಆಲಿಸ್ತಾ ಇರ್ತೀವಿ ನಾವಿಲ್ಲಿ ಕೂತಿರೋರೆಲ್ಲ. ಲೆಟ್ ಅಸ್ ಸಿ ಹೌ ವಿ ಲಿಸನ್. ನಾವು ಬೇರೆಯವರೊಂದಿಗೆ ಆಲಿಸುವಾಗ ನಮ್ಮ ಆತ್ಮಚರಿತ್ರೆಯನ್ನು ನೋಡಿಕೊಂಡು ಬೇರೆಯವರಿಗೆ ಸಂಭಾಷಣೆ ಮಾಡುತ್ತೇವೆ. ಯಾಕೆ ಅಂದ್ರೆ ಹೇಳ್ತೀನಿ ಕೇಳಿ. 4 ತರ ಬರುತ್ತೆ. ಯಾರೋ ಒಬ್ರು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾನೆ, ಅವಾಗ ಏನ್ ಮಾಡ್ತಾನೆ? ಒಂದನೇದು ಆತ್ಮಚರಿತ್ರೆಯ ಉತ್ತರ ನೋಡಿ, ಆಟೋಬಯೋಗ್ರಫಿಕಲ್ ರೆಸ್ಪಾನ್ಸ್. ಎರಡನೇದು ಪ್ರಶ್ನಾರ್ಥಕ ಉತ್ತರ, ಓಕೆ, ಪ್ರೋಬಿಂಗ್ ಅಂತೀವಿ, ಪ್ರೋಬಿಂಗ್ ಒಳಗೋಗ್ಬಿಡೋದು. ಸಲಹೆ ಉತ್ತರ, ಸಜೆಷನ್ಸ್. ಓಕೆ, ವಿಮರ್ಶಾತ್ಮಕ ಉತ್ತರವನ್ನು ನೀಡ್ತೀವಿ. ಎಲ್ಲೋ ಅಲ್ಲೇ ಸಜೆಷನ್ ಕೊಡಕ್ ಶುರು ಮಾಡ್ತೀವಿ, ವಿಮರ್ಶೆ ಮಾಡಕ್ ಶುರು ಮಾಡ್ಬಿಡ್ತೀವಿ. ಓಕೆ, ಉದಾಹರಣೆ ತಗೊಳ್ಳೋಣ. ಓಕೆ, ಒಂದು ಪರ್ಫೆಕ್ಟ್ ಉದಾಹರಣೆ. ಒಬ್ರಿಗೆ ಯಾರೋ ನಿಮ್ ಫ್ರೆಂಡ್ಗಳಿಗೆ ಅಪಘಾತ ಆಗಿದೆ, ಅವ್ರು ಬಂದು ನಿಮ್ಮ ಹತ್ರ ಹೇಳ್ತಾರೆ. ಓಕೆ, ಈಗ ನೋಡ್ಕೊಳ್ಳೋಣ ಯಾವ ರೀತಿ ನಾವು ಆಲಿಸೋ ಕಲೆ. ಅವರು ಅಪಘಾತ ಹಿಂಗಾಯ್ತು, ರೋಡಲ್ಲಿ ಹೋಗ್ತಾ ಇದ್ದೆ, ಮೈಸೂರು ರೋಡ್ನಲ್ಲಿ ಇಂತ ಹಿಂದೆ ಏನೋ ಬಂತು, ಹಂಪಿತ್ತು, ನೋಡ್ಲಿಲ್ಲ, ಜಾರಿ ಬಿದ್ದೆ, ಏನೋ ಒಂದಾಯ್ತು, ಏನೋ ಒಂದು ಅವ್ರ ಕೈ ಫ್ರಾಕ್ಚರ್ ಆಗಿದೆ, ಬಂದು ಹೇಳ್ಕೊಳ್ತಾ ಇದ್ದಾರೆ. ಇವಾಗ ನೀವೇನ್ ಮಾಡ್ತೀರಾ ಅಂದ್ರೆ, ಈ ಒಂದೇದು ಆತ್ಮಚರಿತ್ರೆ ಕೊಟ್ಟಾಯ್ತೀರಾ ನೀವು. ಯು ಗೋ ಬ್ಯಾಕ್ ಟು ಯುವರ್ ನನಗೂ ಹಿಂಗೆ ಆಗಿತ್ತು 25 ವರ್ಷದಿಂದ, ನಾನು ಹೋಗ್ತಾ ಇದ್ದೆ, ಅಲ್ಲಿ ಬಿದ್ದೆ, 6 ತಿಂಗಳು ಮನೇಲಿ ಕೂತಿದ್ದೆ. ಈ ಆಟೋಬಯೋಗ್ರಫಿಕಲ್ ರೆಸ್ಪಾನ್ಸಸ್ ತುಂಬಾ ಜನ ಮಾಡ್ಬಿಡ್ತಾರೆ, ಕಟ್ ಮಾಡ್ಬಿಡ್ತಾರೆ ಅವ್ರನ್ನ. ಮಾತಾಡಕ್ ಶುರು ಮಾಡ್ದಾಗ್ಲೇ ನನ್ಗೂ ಹಿಂಗೆ ಆಗಿತ್ತಪ್ಪ ಅಂತ, ನಾನು ಆ ಕಾಲದಲ್ಲಿ, ನಾನು ಹಿಂದೆ ಕಾಲದಲ್ಲಿ ಅದೇ ಮಾಡ್ದೆ, ಇದು ಮಾಡ್ದೆ. ಎಲ್ಲೋ ಏನಾಗುತ್ತೆ, ಅದು ನಕಾರಾತ್ಮಕತ ಒಂದು ಬೆಳವಣಿಗೆ ಆಗುತ್ತೆ. ನೆಕ್ಸ್ಟ್ ಪ್ರಶ್ನಾರ್ಥಕ ಉತ್ತರ ಕೇಳಕ್ ಶುರು ಮಾಡ್ಬಿಡ್ತಾರೆ, ಮಾತಾಡಕ್ ಬಿಡಲ್ಲ ಅವ್ರಿಗೆ. ಎಲ್ಲೋಗಿದ್ದೆ, ಹೇಗೆ ಹೋಗ್ತಾ ಇದ್ದೆ, ಈ ಕಡೆ ಹೋಗ್ತಾ ಇದ್ದೆ, ಎಲ್ಲಿ. ಸೊ ದಿಸ್ ಇಸ್ ದೇ ಸ್ಟಾರ್ಟ್ ಪ್ರೋಬಿಂಗ್ 101 ಥಿಂಗ್ಸ್. ಸಲಹೆ, ನೆಕ್ಸ್ಟ್ ಸಲಹೆ, ಅಯ್ಯೋ ನೀನು ಹುಷಾರಾಗಿ ಹೋಗ್ಬೇಕಪ್ಪ, ಯಾಕೆ ಸ್ಪೀಡಾಗಿ ಹೋಗ್ತೀಯಾ, ಮಳೆ ಬರೋದು, ಅದು ನೋಡ್ಕೊಂಡು ಹೋಗ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು. 101 ಸಜೆಷನ್ಸ್ ಯು ಸ್ಟಾರ್ಟ್ ಗಿವಿಂಗ್. ನೆಕ್ಸ್ಟ್ ಇನ್ನೊಂದ್ಸತಿ ನೆಕ್ಸ್ಟ್ ಟೈಮ್ ಹೋಗೋವಾಗ ಸ್ವಲ್ಪ ಹುಷಾರಾಗಿ ಹೋಗಪ್ಪ. ವಿಮರ್ಶೆ ನೋಡಿ, ಆತ್ಮಚರಿತ್ರೆ, ಆಟೋಬಯೋಗ್ರಫಿಕಲ್ ರೆಸ್ಪಾನ್ಸ್, ಪ್ರಶ್ನಾರ್ಥಕ, ಸಲಹೆ, ವಿಮರ್ಶಾತ್ಮಕ. ಇಷ್ಟು ಕೂಡ ರೆಸ್ಪಾನ್ಸ್ಗಳು. ನಾವು ಬೇರೆಯವ್ರು ಮಾತಾಡಿದಾಗ ನಾವು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದೀವಿ ಹೇಳ್ಕೊಡಿ. ಈ ಅವನು ಬಂದಿರೋ ಫ್ರೆಂಡ್ ಏನಾರ ನಿಮ್ಗೆ ಅನ್ಕೊಂಡ್ರೆ, ಯಾಕಾರ ಇವನ ಹತ್ರ ಹೇಳಿದ್ನೋ ನನ್ನ ಆಕ್ಸಿಡೆಂಟ್, ಸುಮ್ಮನೆ ಇವನ್ ಕತೆ ಹೇಳ್ತಾ ಇದ್ದಾನೆ, ಏನೋ ನನ್ ಕಷ್ಟ ಸುಖ ಹೇಳ್ಕೊಳ್ಳೋಣ ಅಂತ ಬಂದ್ರೆ ಇವನ್ ಹೀಗ್ ಮಾಡ್ತಾ ಇದ್ದಾನೆ ಅಂದ್ರೆ ಸೊ ಈ ಆತ್ಮಚರಿತ್ರೆ, ಪ್ರಶ್ನೆ ಮತ್ತು ಸಲಹೆ ಮತ್ತು ವಿಮರ್ಶೆಗಳನ್ನು ಮಾಡೋದನ್ನ ಕಡಿಮೆ ಮಾಡಬಾರ್ದು ಅಂತಲ್ಲ, ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ ಫಸ್ಟ್. ಓಕೆ, ಆ ವ್ಯಕ್ತಿ ಈ ಮನುಷ್ಯನಂತ ಯಾಕಾದ್ರೂ ಬಂದೋ ಹೇಳ್ಕೊಳಕ್ಕೆ ಅನ್ಕೊಂಡು ಬೇಜಾರು ಮಾಡ್ಕೊಂಡು ಬೇರೆ ಇನ್ಯಾವ ವಿಷಯನೂ ಹೇಳಕ್ ಬರಲ್ಲ ನೀವು. ಇವನ್ ಏನೇ ಹೇಳಿದ್ರು ಅವನ ಕತೆನೇ ರೀಲ್ ಸುತ್ತಾನೆ, ನಾನು ಏನು ಕಷ್ಟನೂ ಹೇಳಕ್ ಆಗಲ್ಲ, ಸುಖನೂ ಇಲ್ಲ, ಇವನ ಹತ್ರ ಹಂಚ್ಕೊಳಕ್ ಆಗಲ್ಲ, ಬಿಟ್ಬಿಡಿ ಅಂತ. ನಮ್ಮ ಗುರುಗಳು ಮಾತನಾಡುವಾಗ ಈ ರೀತಿ ಮಾಡಿದರೆ ನಮ್ಮ ಸಂಭಾಷಣೆಗಳು ಅಪೂರ್ಣ. ಏನೋ ಒಬ್ಬ ಟೀಚರ್ ನಿಮ್ಗೆ ಏನೋ ಹೇಳ್ಕೊಡ್ತಿರ್ತಾನೆ, ಅದನ್ನಲ್ಲಿ ನೀನು ಸೊ ಯು ಕಾಂಟ್ ಗೋ ಆನ್ ಡೂಯಿಂಗ್ ದಿಸ್ ರೆಸ್ಪಾನ್ಸ್. ನಿಮ್ಮ ಫ್ರೆಂಡ್ ಯಾರೋ ಬಂದು ಏನೋ ಹೇಳ್ತಾ ಇರ್ತಾರೆ, ಅಥವಾ ಫೋನಲ್ಲಿ ಯಾರೋ ಏನೋ ಹೇಳ್ತಾರೆ,
ಫಸ್ಟ್ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಿ ದಯವಿಟ್ಟು. ಇದರಿಂದ ಸಂಬಂಧಗಳಲ್ಲಿ ಕಂದಕಗಳು ಉಂಟಾಗುತ್ತೆ. ಯಾವ ವ್ಯಕ್ತಿಗೆ ನೀವು ಈ ರೀತಿ ಪ್ರಶ್ನಾರ್ಥಕ ಆಟೋಬಯೋಗ್ರಫಿಕಲ್ ರೆಸ್ಪಾನ್ಸ್, ಪ್ರಶ್ನಾರ್ಥಕ ವಿಮರ್ಶೆ ಮಾಡಿ ಏನಾಗುತ್ತೆ, ಅಯ್ಯೋ ಇವನ ಹತ್ರ ಮಾತಾಡ್ಕೊಳ್ಳೋದೇ ಬೇಡಪ್ಪ ಅಂತ ಅಂದ್ಬಿಟ್ಟು ಅವ್ನು ಮಾತಾಡೋದೇ ನಿಲ್ಲಿಸ್ಬಿಡ್ತಾನೆ. ಯಾಕೆ ಅಂತ ನಿಮ್ಗೆ ಗೊತ್ತಿಲ್ಲ ನೋಡಿ. ಯಾಕೆ ಈ ಮನುಷ್ಯ ನನ್ನ ಅವಾಯ್ಡ್ ಮಾಡ್ತಾನೆ, ಯಾಕೆ ನಿಮ್ ಈ ಕೆಲಸ ನೀವು ಮಾಡ್ತಾ ಇದ್ದೀರಾ? ಓಕೆ, ಲೆಟ್ ಅಸ್ ಸ್ಟಾಪ್ ಇಟ್. ಶ್ರವಣ ಶಕ್ತಿ ಏನು, ಶ್ರವಣದ ಒಂದು ಶಕ್ತಿ ಏನು ಅಂತ ಕೇಳಿದ್ರೆ, ನಿಜವಾದ ಒಂದು ಗುರುಗಳು ಬೇರೆಯವರ ಅನುಭವಗಳನ್ನು ಸಭೆಯಲ್ಲಿ ಹೇಳಿಸುತ್ತಾರೆ. ಈಗ ಏನಾಗುತ್ತೆ, ನಾನ್ ಸಭೆಗೆ ಕೂತ್ಕೊಂಡ್ಬಿಟ್ಟು ನಾನೇ ಹೇಳ್ತಾ ಕೂತ್ಕೊಳ್ಳೋದಲ್ಲ, ನಿಮ್ಮ ಅನುಭವ ಏನು, ಬಂದು 4 ಜನ ಬಂದು ಅನುಭವ ಹೇಳಿಯಪ್ಪ ಹೇಳಿದಾಗ ನಾನು ಈ ರೀತಿ ಕಷ್ಟಪಟ್ಟು ಮೇಲ್ ಬಂದೆ, ಇವ್ರು ಅವಕಾಶ ಮಾಡಿಕೊಟ್ರು, ನನಗೆ ಥ್ಯಾಂಕ್ಸು ಹೇಳ್ಬಿಟ್ಟು ಹೋದಾಗ ಅವನು ಆತ್ಮವಿಶ್ವಾಸವನ್ನು ಹೆಚ್ಚುತ್ತೆ. ಜನಗಳು ಅನ್ಕೊಂತಾರೆ ಪರವಾಗಿಲ್ಲಪ್ಪ, ಎಲ್ಲರಿಗೂ ಇವರು ಅವಕಾಶ ಮಾಡಿಕೊಡ್ತಿದ್ದಾರೆ. ಆ ಒಂದು ಎಲ್ಲರೂ ಆ ವಿಷಯ ಮಾತಾಡಿದ್ಮೇಲೆ ನೀವು ಅದಕ್ಕೆ ಪೂರಕವಾಗಿ ಒಂದು ಸಮ್ಮರಿ ಕೊಟ್ಟು ನಿಮ್ಮ ಒಂದು ಅಡಿಷನ್ ಮಾಡಬೇಕು. ಈ ವೇದಿಕೆ ಒಳಗಡೆ ಇದೊಂದು ಸಮಸ್ಯೆ, ಮಾತನಾಡಲಿರೋ ಇಂಟ್ರೆಸ್ಟ್ ಅವ್ರು ಕೇಳಿಸ್ಕೊಳ್ಳೋದ್ರಲ್ಲಿ ಇರಲ್ಲ. ಓಕೆ, ನೋಡಿ ದಯವಿಟ್ಟು ಇದು ಯಾವುದೇ ಸಲಹೆ, ವಿಮರ್ಶೆ, ಸಂದೇಹವನ್ನು ವ್ಯಕ್ತಪಡಿಸುವುದಿಲ್ಲ. ಇದೇ ಮಹಾತ್ಮರ ದೊಡ್ಡ ಗುಣ. ಎಲ್ಲರೂ ಬಿಟ್ಟು ಇತರರಿಗೆ ಬಗ್ಗೆ ಯಾರಿಗೆ ಕರುಣೆ, ಪ್ರೀತಿ, ಪ್ರೇಮವಿರುತ್ತದೋ ಅವರಿಗೆ ಕೇಳುವ ತಾಳ್ಮೆ ಇರುತ್ತದೆ. ಕೇಳುವ ತಾಳ್ಮೆ ಯಾಕಿಲ್ಲ ಅಂದ್ರೆ ನಾವು ಮಾತಾಡ್ಬೇಕು, ಅದಕ್ಕೆ ತೋರಿಸ್ಕೋಬೇಕಲ್ಲ ನಾವು. ಓಕೆ, ಒಂದು ಬಾರಿ ಹೃದಯಪೂರ್ವಕವಾಗಿ ಶ್ರವಣ ಮಾಡಿದ್ದೇ ಆದರೆ ನಮ್ಮ ಜೀವನದಲ್ಲಿ ಬರುವ ಹಲವಾರು ವ್ಯತ್ಯಾಸಗಳು ಕರಗಿ ಹೋಗುತ್ತವೆ. ನಮ್ಮ ಸಂಬಂಧಗಳು ಸೌಂದರ್ಯಯುತವಾಗಿ, ಸೌಹಾರ್ದಯುತವಾಗಿ ಹಾದಿಯಲ್ಲಿ ಹೋಗುತ್ತದೆ. ಹಾಗೆಂದು ಬೇರೆಯವ್ರು ಏನ್ ಹೇಳಿದ್ರು ಕೇಳಿಸ್ಕೊಂಡ್ಬೇಕಾ, ಪ್ರೇಮ್ ಕುಮಾರ್ ಏನ್ ನೀವು ನಾ ಮಾತಾಡ್ಲೇಬಾರ್ದ ಅಂತ ಹೇಳ್ತೀರಾ? ಮಾತನಾಡಬೇಕು. ಫಸ್ಟ್ ಅವರಿಗೆ ಅವಕಾಶ ಮಾಡಿ, ಬೇರೆಯವರಿಗೆ ಮಾತನಾಡಲು ಅವಕಾಶ ಮಾಡಿಕೊಡಿ, ಆಮೇಲೆ ಕೇಳಿಸ್ಕೊಳ್ಳಿ, ಮನದ ಮಾಡಿ ನಿಮಗೆ ಸ್ಪಷ್ಟವಾದ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಉತ್ತರಗಳನ್ನು ನೀಡಿ. ಆಗಲ್ಲ, ಇದು ಬೇಡ ಮಾಡೋದು ಅಂತ ಹೇಳ್ಬಿಡಿ. ಆಗಲ್ಲ ಅಂದ್ರೆ ಇದು ನಾನು ಐ ಡೋಂಟ್ ಅಗ್ರಿ ವಿತ್ ಯು ಅಂತ ಹೇಳಿ, ಐ ಅಗ್ರಿ ವಿತ್ ಯು, ಲೆಟ್ ಅಸ್ ಚೇಂಜ್, ಈ ರೀತಿ ಸ್ಟ್ರಾಟಜಿ ಮಾಡೋಣ, ಆ ರೀತಿ ಮಾಡೋಣ ಅನ್ನೋದು ಒಳ್ಳೇದೇ ಹೊರತು ಅದನ್ನ ವಿಮರ್ಶೆ ಮಾಡಬಾರ್ದು ಅಂತಲ್ಲ, ಅಥವಾ ಸಲಹೆ ಕೊಡಬಾರ್ದು ಅಂತಲೂ ಅಲ್ಲ. ಎಲ್ಲೋ ಒಂದು ಆ ಸ್ಪೇಸ್ನ ಬೇರೆಯವ್ರಿಗೆ ಕೊಟ್ಟು ಆಮೇಲೆ ನೀವು ಅದನ್ನು ವಿಮರ್ಶೆ ಮತ್ತು ಸಲಹೆಗಳನ್ನ ತಗೊಂಡಾಗ ನೀವು ಬೆಳಿತೀರಾ, ಆ ಸಂಬಂಧಗಳು ಸುಮಧುರವಾಗಿರ್ತವೆ. ಒಂದು ಗುಂಪಿನಲ್ಲಿ ಈ ಕೇಳಿಸ್ಕೊಳ್ಳೋ ಶಕ್ತಿ ಯಾರಿಗೆ ಜಾಸ್ತಿ ಇರ್ತದೆ ಅವ್ನು ನಿಜವಾದ ಒಂದು ಲೀಡರ್ ಆಗ್ತಾನೆ. ಅವನು ಎಲ್ರನ್ನು ಅವನು ಯಾರೋ ಒಬ್ಬ ವ್ಯಕ್ತಿ ಲೇಟ್ ಆಗಿ ಬರ್ತಿರ್ತಾನೆ, ಅವ್ನು ಯಾಕೆ ಬರ್ತಿದ್ದಾನೆ ಅಂತ ಯಾರು ವಿಚಾರಿಸಲ್ಲ. ಅವ್ರ ತಂದೆಗೋ ತಾಯಿಗೋ ಹುಷಾರಿರಲ್ಲ, ಅವ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಬರ್ಬೇಕು, ಯಾಕಪ್ಪ ಲೇಟ್ ಆಗಿ ಬರ್ತಿದ್ಯಾ, ಓ ಈ ತರ ಆಯ್ತು ನೀನೊಂದು ಕೆಲಸ ಮಾಡು, ನಾನು ತಿಂಗಳಿಗೆ ಒಂದು 500 ರೂಪಾಯಿ ಕೊಡ್ತೀನಿ, ಆಟೋಲ್ ಬಂದ್ಬಿಡು ನೀನು ಅಂತ. ಈ ರೀತಿ ಎಂಪತಿಗಳು ಬೆಳೀತದೆ. ಎಲ್ಲೋ ಕೇಳಿಸ್ಕೊಳ್ಳೋದು. ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ಒಳಗಡೆನೆ ಏನೋ ಒಂದು ಯುದ್ಧವನ್ನು ನಡೆಸ್ತಿರ್ತಾನೆ. ಕೌನ್ಸಿಲಿಂಗ್ ಅಲ್ಲಿ ಬರೋರು ಅದೇನೆ, ಗಂಡ ಹೆಂಡತಿ ನೋಡಿ ಜಗಳ ಆಗತ್ತೆ, ಕೌನ್ಸಿಲಿಂಗ್ ಬರ್ತಾರೆ, ಅಯ್ಯೋ ಬಿಟ್ಬಿಡೋಣ ಅಂತ ಬರ್ತಾರೆ. ನಾವ್ ಎಷ್ಟೋದ್ರಿಗೆ ಅವ್ರಿಗಿಬ್ರಿಗೂ ಕಾಂಪ್ರಮೈಸ್ ಮಾಡಿ, ಇವರಲ್ಲಿ ಒಂದು ನ್ಯೂನತೆ ಇದೆ, ಇನ್ನು ಬರುವ ಇನ್ನೊಬ್ಬ ಹೆಂಡಲ್ಲಿ ಇನ್ನೊಂದು ನ್ಯೂನತೆ ಇರ್ತದಪ್ಪ ನೋಡಿ. ಪ್ರೀತಿ, ಎಲ್ಲಿ ಪ್ರೀತಿ ಇರ್ತದೋ ಅಲ್ಲಿ ಯಾವ ವಿಶ್ವಾಸ, ಸಹಕಾರ ಎಲ್ಲ ಬೆಳೀತಾ ಹೋಗ್ತದೆ. ಆ ಪ್ರೀತಿಯ ಕೊರತೆ ಇದ್ದಾಗ, ನಂಬಿಕೆಗಳ ಕೊರತೆ ಇದ್ದಾಗ ಎಲ್ಲೋ ಈ ಒಂದು ಬಿಟ್ವೀನ್ husband and wife, and the boss and subordinate, and the leader and followers, so all these kind of relationships will start having huge gaps if you don't listen. And of course you have to give a response. You have to give a response based on facts and figures, in without becoming autobiographical, without imposing things on them. Okay, so let us come to the next. ಜೀವನದಲ್ಲಿ ಒಂದು ಸಕಾರಾತ್ಮಕ ಸುಮಧುರ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾದರೆ ಮೊದಲು ನಂಬಿಕೆಯ ಸಹಕಾರದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಎಲ್ಲರೂ ಸೇರಿ ಸಮಸ್ಯೆಗಳಿಗೆ ಉತ್ತರವನ್ನು ಹುಡುಕಬೇಕು. ನೋಡಿ, ನಂಬಿಕೆಯ ಸಹಕಾರದ ವಾತಾವರಣ ಯಾವಾಗ ಇರುತ್ತೆ ಅಂದ್ರೆ ಒಂದು ಗಿವ್ ಅಂಡ್ ಟೇಕ್ ಇದ್ದಾಗ.
ಸೊ ಯಾವ ವ್ಯಕ್ತಿ ಕೇಳಿಸ್ಕೊಳ್ಳೋಕೆ ರೆಡಿ ಇರ್ತಾನೆ ಅವನು ಮಾತಾಡ್ಲಿಕ್ಕೆ ಅವನಿಗೂ ಅವಕಾಶ ಸಿಗುತ್ತೆ. ಸೊ ವ್ಯಕ್ತಿಗಳ ಮಧ್ಯೆ, ದೇಶಗಳ ಮಧ್ಯೆ ಅಪನಂಬಿಕೆ, ಅಸಹಕಾರಗಳು ಯಾಕೆ ಉಂಟಾಗ್ತದೆ ಅಂದ್ರೆ ಇದಕ್ಕೆ ವಿಷಯಕ್ಕೆ. ದೇ ಮಾತಾಡೋ ಟರ್ಮ್ಸ್ ಅಲ್ಲೇ ದೇ ಆರ್ ನಾಟ್ ಇನ್ ಟಾಕಿಂಗ್ ಟರ್ಮ್ಸ್ ಅಂತ ಹೇಳ್ಬಿಡ್ತಾರೆ ಬಿಡ ಅವನ್ನ. ಸೊ ಯಾವುದೇ ಒಂದು ಡಿಪ್ಲೊಮ್ಯಾಟಿಕ್ ಇದರಲ್ಲಿ ಇವತ್ತು ಇವರು ಇರ್ತಾರೆ, ಯಾರು ಡಿಪ್ಲೊಮ್ಯಾಟ್ಸ್ಗಳು, ಅವರು ದೇ ಕೀಪ್ ಕಮ್ಯುನಿಕೇಟಿಂಗ್ ಇವನ್ ದೋ ದೇರ್ ಆರ್ ಡಿಫರೆನ್ಸಸ್, ದೇ ಕೀಪ್ ಕಮ್ಯುನಿಕೇಟಿಂಗ್. ಓಕೆ, ಅಂಬಾಸಿಡರ್ಸ್ 170 ಅಂಬಾಸಿಡರ್ಸ್ ಡೆಲ್ಲಿಲಿ ಆಫೀಸ್ಗಳಿದೆ. ಓಕೆ, ಅವರೆಲ್ಲ ಮಾತಾಡ್ತಾ ಇರ್ತಾರೆ. ಏನು ಸಮಸ್ಯೆ ಬಂದ್ರು ಕೂಡ ದೇ ಕೀಪ್ ಟಾಕಿಂಗ್ ಟು ಈಚ್ ಅದರ್, ಐರನ್ ಔಟ್ ದ ಡಿಫರೆನ್ಸಸ್, ದೇ ಕೀಪ್ ಲಿಸ್ನಿಂಗ್ ಟು ಈಚ್ ಅದರ್. ದಟ್ ಈಸ್ ಕಾಲ್ಡ್ ಕೀಪಿಂಗ್ ದ ಟ್ರ್ಯಾಕ್. ಸೊ ನನ್ನ ಪುಸ್ತಕದಲ್ಲಿ ಬರೆದಿರೋದು ಒಂದು ವಾಕ್ಯ ಏನಪ್ಪಾ ಅಂದ್ರೆ, ಝೀರೋ ಟು, ಕೇವಲ ಮಾತು ಬಂದರೆ ಸಾಕು, ಈಸ್ ಒಬ್ಬ ಝೀರೋ ಹೀರೋ ಆಗ್ಲಾರ, ಒಳ್ಳೆ ಆಲಿಸುವ ಕಲೆಯನ್ನ ಬೆಳೆಸ್ಕೊಳ್ಬೇಕು. ಮುಂದಿನ ಬಾರಿ ದಯವಿಟ್ಟು ತಿಳ್ಕೊಳ್ಳಿ, ಯಾರಾದರೂ ನಿಮ್ಮೊಂದಿಗೆ ಮಾತನಾಡಿದಾಗ ಅತ್ಯಂತ ಕಳಕಳಿಯಿಂದ ಆಲಿಸಿ, ಬಹಳ ಮುಖ್ಯ. ಈಗ ಏನಾಗುತ್ತೆ, ಯಾರೋ ಏನು ಹೇಳ್ತಾರೆ, ಏನ್ ಹೇಳ್ತಾರೆ ಅಂತ ಹಿಂಗೇನೋ ಒಂದು ಉಡಾಫೆ ಮನೋಭಾವದಲ್ಲಿ ಅವ್ನ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಗೊತ್ತಾಗುತ್ತೆ ಅವ್ನ ಮಾತು ಕೇಳ್ತಾ ಇಲ್ಲ ಅಂತ. ಓಕೆ, ಏನೋ ಕೇಳದಿರೋ ನಂಗಿರೋದು, ಡ್ರಾಮಾ ಮಾಡೋದು, ಇದನ್ನೆಲ್ಲ ಕಡಿಮೆ ಮಾಡಿ ಎಷ್ಟು ನೀವು ಅವಕಾಶ ಮಾಡ್ಕೊಡ್ತಿರೋ, ಯಾವಾಗ ಬೇರೆಯವರ ಒಂದು ಕೌನ್ಸಿಲಿಂಗ್ ಅಂತ ಇರ್ತದೆ, ಕೌನ್ಸಿಲಿಂಗ್ ಸ್ಕಿಲ್ಸ್ ಅಲ್ಲೂ ಇದೇನೆ, ಮಾತಾಡ್ತಾರೆ, ನಾವು ಕೇಳಿಸ್ಕೊತೀವಿ. ವೆಂಟಿಲೇಷನ್ ಅಂತೀವಿ ಅದಕ್ಕೆ. ಆ ವೆಂಟಿಲೇಷನ್ ಎಲ್ಲ ಅವ್ರ ಒತ್ತಡಗಳು ಕಡಿಮೆ ಆಗಿ 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 ಆ ವೆಂಟಿಲೇಷನ್ ಅಲ್ಲಿ ಹೆಂಗಿ ವೆಂಟಿಲೇಟರ್ ಅಂತ ಇರುತ್ತೆ, ಬಿಸಿ ಗಾಳಿ ಎಲ್ಲ ಮೇಲೆ ಹಂಗೆ ಆಚೆ ಹೋಗುತ್ತೆ. ಅದೇ ರೀತಿ ಮಾನಸಿಕವಾಗೂ ಕೂಡ ಆ ವ್ಯಕ್ತಿ ತನ್ನನ್ನು ತಾನು ಎಕ್ಸ್ಪ್ರೆಸ್ ಮಾಡ್ತಾ 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 ಎಲ್ಲೋ ಆ ಭಾವನೆಗಳು, ಆ ಒಂದು ಫಿಯರ್ ಎಲ್ಲ ಹೋಗಿ ಅವನು ಕೂಡ ಒಂದು ನಾರ್ಮಲ್ ಪೊಸಿಷನ್ಗೆ ಬರ್ತಾನೆ. ಓಕೆ, ನಾವು ಆಲಿಸುವ ಕಲೆಯನ್ನು ಕೆಳಗಿಳಿಸಬೇಕಾದರೆ ಈ ಕೆಳಕಂಡ ಅಂಶಗಳನ್ನು ಪಾಲಿಸಬೇಕು. ನೋಡಿ, ಐ ಆಮ್ ಕಮಿಂಗ್ ಟು ದ ಮೇನ್ ಟಾಪಿಕ್ಸ್ ನಾವು. ಹೌ ಟು ಬಿ ಎ ಗುಡ್ ಲಿಸ್ನರ್. ಆಲಿಸುವ ಶಕ್ತಿ ಹೆಂಗೆ ಪ್ರೇಮ್ ಕುಮಾರ್, ನೀವು ಎಲ್ಲ ಹೇಳಿದ್ರಿ, ಕರೆಕ್ಟ್ ಆಯ್ತು. ಒಂದನೇದು, ಊಹೆಗಳನ್ನು ಮಾಡಿಕೊಂಡು ಕೇಳಿಸಿಕೊಳ್ಳಬಾರದು. ಇವನು ಹಳ್ಳಿಯವನು, ಇವನು ಇಂಗ್ಲಿಷ್ ಬರಲ್ಲ, ಯಾರ ಪೆದ್ದ, ಎಲ್ಲೋ ಓದ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲೋ ಇದು ಮಾಡ್ತಾ ಇದ್ದಾನೆ, ಇವನು ಆ ಕಡೆ ಅವನು, ಇವನು ಈ ಜಾತಿ, ಇದು ಊಹೆಗಳು ಬೇಡ ನಮಗೆ. ಜಸ್ಟ್ ಲಿಸನ್, ದಟ್ಸ್ ಆಲ್. ಅವ್ನು ಏನ್ ಹೇಳ್ತಾ ಇದ್ದಾನೆ, ಯಾವ ವ್ಯಕ್ತಿ ಹೇಳ್ತಾ ಇದ್ದಾನೆ, ಅದನ್ನ ಕೇಳಿಸ್ಕೊಳ್ಳಿ ಪ್ರೀತಿಯಿಂದ, ಅವನ್ನ ನೋಡ್ತಾ ಇರಿ ಅಷ್ಟೇ. ಅವಾಗ ಏನಾಗುತ್ತೆ, ಯಾವ ಒಂದು ಪ್ರೀ ಕನ್ಸೀವ್ಡ್ ನೋಷನ್ ಅಂತ ಹೇಳ್ತೀವಿ, ಆ ಪ್ರೀ ಕನ್ಸೀವ್ಡ್ ನೋಷನ್ ಬರೋದಿಲ್ಲ. ಪ್ರೀ ಕನ್ಸೀವ್ ನೋಷನ್ ಮಾಡಬೇಡಿ. ಪ್ರೀ ಕನ್ಸೀವ್ ಬ್ರ್ಯಾಂಡಿಂಗ್ ಅಂತ ಇರ್ತಾರೆ. ಓ ಇವನು ಹಿಂಗೆ, ಅವನ ಹಂಗೆ, ಓ ಇವನು ಇವರೆಲ್ಲ ಜಿಪ್ಪುಂಡ್ರು, ಇವ್ರೇನ್ ಮಾತಾಡೋದು, ಇವ್ರು ಮಾತ್ರ ಜಾಸ್ತಿ ಮಾತಾಡ್ತಾರೆ, ನಮ್ಗೇನ್ ಗೊತ್ತಿಲ್ವ ಬಂಡವಾಳ ಅಂತ, ಈ ರೀತಿಯ ಮನಸ್ಸೊಳಗಡೆನೆ ಮಾತಾಡ್ಕೊತಾ ಇರ್ತೀರಾ. ಇದನ್ನ ಬಿಟ್ಬಿಡಿ. ನಾವು ಬಹಳ ಜಾಸ್ತಿ ಮಾತನಾಡಬಾರದು. ನೋಡಿ, ಇಫ್ ಯು ವಾಂಟ್ ಜಾಪನೀಸ್ ಸ್ನೇಹಿತರೆ, ಒಂದು ಸೀಕ್ರೆಟ್ ಹೇಳ್ತೀನಿ ಕೇಳಿ. ಅಮೆರಿಕನ್ಸ್ಗೂ ಜಾಪನೀಸ್ಗೂ ಇರೋದು ಒಂದೇ ಡಿಫರೆನ್ಸ್. ಜಾಪನೀಸ್ ಕಡಿಮೆ ಮಾತಾಡ್ತಾರೆ, ಚೈನೀಸ್ ಕಡಿಮೆ ಮಾತಾಡ್ತಾರೆ, ಅಮೆರಿಕನ್ಸ್ ತುಂಬಾ ಮಾತಾಡ್ತಾರೆ. ನೋಡಿ, ಅದು ತುಂಬಾ ಮಾತಾಡೋರು ಯಾರಪ್ಪ ಅಂದ್ರೆ, ಎಲ್ಲೋ ಈ ಖಾಲಿ ಪಾತ್ರೆ ಒಳಗಡೆ ಸೌಂಡ್ ಜಾಸ್ತಿ ಮಾಡುತ್ತೆ ಏನಾರು ಇದ್ರೆ, ಅದು ತುಂಬಿದ ಕೂಡ ಯಾವತ್ತೂ ಮಾಡಲ್ಲ ಸೌಂಡ್, ಅದು ನೆಮ್ಮದಿಯಾಗಿ ಹಿಂಗೆ ಅಂತ ವೈಟ್ ತೂಕವಾಗಿ ನಿಂತಿರುತ್ತದೆ. ಎಲ್ಲ ಅಮೆರಿಕನ್ಸು ಸಿಕ್ಕಾಬಟ್ಟೆ ಪ್ಯಾಕೇಜಿಂಗು, ಸಿಕ್ಕಾಬಟ್ಟೆ ಮಾರ್ಕೆಟಿಂಗು, ಸಿಕ್ಕಾಬಟ್ಟೆ ಮಾತಾಡ್ತಾರೆ. ಟ್ರಂಪ್ ನೋಡಿದಿರ ಹೇಗೆ ಮಾತಾಡ್ತಾರೆ, ಹೀಗೆ ನಮ್ಮಲ್ಲೂ ಇದ್ದಾರೆ. ಆದ್ರೆ ಜಾಪನೀಸ್ಗಳು ಸೈಲೆಂಟ್ ಆಗಿ ಕೆಲಸ ಮಾಡ್ತಾರೆ. ನನ್ನ ದೇಶಕ್ಕೆ ಏನಾದ್ರೂ ಮಾಡಲೇಬೇಕು, ಝೆನ್ ಅಂತಾರೆ, ಕೈಝನ್. ಹೌ ಕ್ಯಾನ್ ಐ ಇಂಪ್ರೂವ್ ಮೈ ಕ್ವಾಲಿಟಿ ಆಫ್ ಮೈ ವರ್ಕ್, ಕ್ವಾಲಿಟಿ ಆಫ್ ಮೈ ಲೈಫ್, ಅಷ್ಟೇ ಅವ್ರಿಗೆ ಬೇಕಾಗಿರೋದು ಹೊರತು ಅದನ್ನ ಮಾತಾಡ್ಕೊಂಡು ಏನಾಗಬೇಕಾಗಿದೆ. ಅದಕ್ಕೆ ಝೆನ್ ಅಲ್ಲಿ ಅಷ್ಟು ಮಟ್ಟಿಗೆ ಬೆಳೆದಿರೋದು ಸ್ನೇಹಿತರು, ತಿಳ್ಕೊಳ್ಳಿ. ದೇ ಆರ್ ವೆರಿ ಗುಡ್ ಲಿಸನರ್ಸ್, ದೇ ಆರ್ ವೆರಿ ಗುಡ್ ಟೆಕ್ನಿಷಿಯನ್ಸ್, ದೇ ಆರ್ ವೆರಿ ಗುಡ್ ಇನ್ವೆಂಟರ್ಸ್. ವೈ? ಬಿಕಾಸ್ ದೇ ಆರ್ ವೆರಿ ಗುಡ್ ಇನ್ ಲಿಸನಿಂಗ್. ನೆಗೋಷಿಯೇಷನ್ ಕೂತ್ಕೊಳ್ಳಿ, ಜಾಪನೀಸ್ ಅಮೆರಿಕನ್ ಮಾಡಿದ್ರೆ, ಜಾಪನೀಸ್ ಸೈಲೆಂಟ್ ಕೇಳಿಸ್ಕೊತಾನೆ, ಅಮೆರಿಕ ಬಡ 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 ಎಲ್ಲ ಹೇಳ್ಬಿಡ್ತಾನೆ, ಕೊನೆಗೆ ಎಲ್ಲ ಸೀಕ್ರೆಟ್ ಜಾಪನೀಸ್ ಅಂತ ತಿಳ್ಕೊಂತಾನೆ, ಸೈಲೆಂಟ್ ಆಗಿ ಒಂದ್ ಮಾತು ಹೇಳ್ಬಿಟ್ಟು ಐ ಡೋಂಟ್ ಅಗ್ರಿ ವಿತ್ ಯು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಯಾಕಂದ್ರೆ ಇವ್ರು ಮಾತಾಡೋದೇ ಜಾಸ್ತಿ ಅಲ್ಲ. ಆದ್ರೆ ಇಂಡಿಯನ್ ಸೈಕಾಲಜಿ ಹೆಂಗಿದೆ ಅಂದ್ರೆ, ಇನ್ ಬಿಟ್ವೀನ್ ಅಮೆರಿಕಾ ಅಂಡ್ ಜಪಾನ್ ನಮ್ಮಲ್ಲಿ 50-50 ಇದೆ. ಅದಕ್ಕೆ ಒಂದು ಬ್ಯಾಲೆನ್ಸ್ಡ್ ನೇಷನ್ ಅಂತ ಏನಾರ ಇದೆ ನಮ್ಮಲ್ಲಿ, ಆ ಒಂದು ಇದಿದೆ. ಬಟ್ ಆದ್ರೂ ಎಲ್ಲೋ ಒಂದು ಕಮಿಟ್ಮೆಂಟ್ ನ ಕೊರತೆ ಇದೆ ನಮ್ಮಲ್ಲಿ. ಕಮಿಟ್ಮೆಂಟ್ ಬೆಳೆಸ್ಕೊಂಡ್ಬಿಟ್ಟಿದ್ದೆ ಆಗಿದ್ರೆ ನಾವು
ಗುರು ಹಿರಿಗೆರೆ ಶ್ರವಣ ಮನನಂ ನಿಧಿಧ್ಯಾಸನಂ ಬಂದಿದ್ದೆ ಇಲ್ಲಿ ನಮ್ಮಲ್ಲೇ. ಓಕೆ, ಶ್ರವಣ ಅಂದ್ರೆ ಗೊತ್ತಲ್ಲ, ಕಿವಿ, ಶ್ರವಣ ಕಿವಿ, ಅದಕ್ಕೆ 2 ಕಿವಿ 1 ಬಾಯಿ ಕೊಟ್ಟಿರೋದು ನಮಗೆ, ಕೇಳಿಸ್ಕೋಬೇಕು, ಜಾಸ್ತಿ ಕಡಿಮೆ ಮಾತಾಡ್ಬೇಕು. ಸೊ ಜಾಪನೀಸ್ ಅವರು ಆ ರೀತಿ ಆದ್ರೆ, ಅಮೆರಿಕನ್ಸ್ ಆ ತರ, ಇಂಡಿಯನ್ಸ್ ಅಲ್ಲಿ ಎಲ್ಲೋ ಒಂದು ಕಮಿಟ್ಮೆಂಟ್ ಅನ್ನು ಬೆಳೆಸ್ಕೊಂಡಿದ್ದೆ ಆದ್ರೆ ನೋಬಡಿ ಕ್ಯಾನ್ ಬೀಟ್ ಅಸ್. ಓಕೆ, ನಾವು ಮೂರನೇದು, ನಾವು ಇತರರ ಬಗ್ಗೆ ವಿಮರ್ಶೆ ಮತ್ತು ವಿಶ್ಲೇಷಣೆ ಮಾಡಬಾರದು. ತುಂಬಾ ಜಾಸ್ತಿ ಅನಾಲಿಸಿಸ್ ಮಾಡ್ಕೊಂಡು ಕೂತ್ಕೋಬೇಡಿ, ಅವ್ರಂಗೆ ಇವ್ರಿಂಗೆ ಅಂತ, ಅದು ಬ್ಲಾಕ್ ಆಗ್ತದೆ ನಿಮ್ಮ ಒಂದು ಲಿಸ್ನಿಂಗ್ ಸ್ಕಿಲ್ಸ್ ಅಲ್ಲಿ, ಲಿಸನಿಂಗ್ ಅಲ್ಲಿ. 4ನೇದು, ತದೇಕ ಚಿತ್ತದಿಂದ ಧ್ಯಾನದ ಸ್ಥಿತಿಯಲ್ಲಿ ಕೇಳಿಸಿಕೊಳ್ಳಬೇಕು. ನಾನು ಎಂಟಿ ಸ್ಪೇಸ್ ನಲ್ಲಿ ಸಾಧಾರಣ 25 ವರ್ಷಗಳಿಂದ ನಾನು ಶೂನ್ಯ ವಲಯ ನಡ್ಸ್ಕೊಂಡ್ ಬರ್ತಾ ಇದ್ದೀನಿ. ಸಾವಿರಾರು ಜನಗಳು ಸ್ಪೀಕರ್ಸ್ ಬಂದೋಗಿದ್ದಾರೆ, ಅದ್ರಲ್ಲಿ ನಾನು ಕೂಡ ಮಾತಾಡ್ತಿರ್ತೀನಿ. ಎಷ್ಟು ಜನ ವಿಸಿಟರ್ಸ್ ಬಂದಿದ್ದಾರೆ. ಪಿರಮಿಡ್ ವ್ಯಾಲಿ ನಿರ್ಮಾಣದಲ್ಲಿ ನಾವು 15 ವರ್ಷ ಕೆಲಸ ಮಾಡಿದ್ದೀವಿ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಕೆಲಸ ಮಾಡಿದ್ದೀವಿ. ಎಲ್ಲಾದ್ರೂ ಒಂದು ಕಮ್ಯುನಿಕೇಶನ್ ಅಂತ ಇರುತ್ತದೆ. ಒಂದು ಇಮೇಲ್ ಕೂಡ ಕಮ್ಯುನಿಕೇಶನ್, ಒಂದು ವಾಟ್ಸ್ಆಪ್ ಕೂಡ ಕಮ್ಯುನಿಕೇಶನ್, ಫೇಸ್ಬುಕ್ ಕೂಡ ಕಮ್ಯುನಿಕೇಶನ್, ಆಮೇಲೆ 1 to 1 ರಿಯಲ್ ಆಗಿ ಕೂತ್ಕೊಂಡು ಮಾತಾಡೋದು ಕೂಡ ಕಮ್ಯುನಿಕೇಶನ್. 1 to 1 ರಿಯಲ್ ಮಾತಾಡೋದಕ್ಕೆ ನಾನು ಅದ್ರ ಬಗ್ಗೆನೂ ಕೂಡ ಹೇಳ್ತಾ ಇದ್ದೀನಿ. ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ in listening to others. If you give psychological space without doing this, what do you call, analysis, and too much critical about them, so just change. ಮಾತನಾಡುವವರಿಗೆ ಸಂಪೂರ್ಣ ಗಮನವನ್ನು ಅವರಿಗೆ ಕೊಡಬೇಕು. ಇದಕ್ಕೆ NLP ಲಿ ಒಂದು, NLP ಅಂದ್ರೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್, ಅದನ್ನ ನಾವು 10-15 ವರ್ಷ ನಾವು ಶೂನ್ಯವಲದಲ್ಲೇ ನಡೆಸಿದೀವಿ. ಅದು ಒಂದು ರಿಚರ್ಡ್ ಬ್ಯಾಂಡ್ಲರ್ ಅಂತ ಹೇಳ್ತಾರೆ. ರಿಚರ್ಡ್ ಬ್ಯಾಂಡ್ಲರ್ ಅವ್ರು ಬರೀತಾರೆ, ಕಮ್ಯುನಿಕೇಶನ್ ಇಸ್ ದ ರೆಸ್ಪಾನ್ಸ್ ಯು ಗೆಟ್ ಅಂತಾರೆ. ನೀವು ಯಾವ ರೀತಿ ಮಾತನಾಡ್ತಿದ್ದೀರಾ ಅಥವಾ ಕೇಳಿಸ್ಕೊಳ್ತಿದ್ದೀರಾ ಅಂದ್ರೆ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ನಿಮಗೆ ತಿಳ್ಕೊಳ್ಳಿ. ಸೊ ಕಮ್ಯುನಿಕೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೂಲ್ ಇನ್ ದಟ್. ಸ್ಪೀಕಿಂಗ್ ಅಂಡ್ ಲಿಸ್ನಿಂಗ್ ಬೋತ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ರೈಟಿಂಗ್ ಇಸ್ ಅನದರ್ ಕೈಂಡ್ ಆಫ್ ಕಮ್ಯುನಿಕೇಶನ್, ಅಂಡ್ ಸೋಷಿಯಲ್ ಮೀಡಿಯಾ ಬರೋದು ಇನ್ ಅನದರ್ ಕೈಂಡ್ ಆಫ್ ಕಮ್ಯುನಿಕೇಶನ್. ಯಾವಾಗ ಗಮನ ಕೊಡ್ತೀರಾ ನೀವು ಯಾರು ಹೇಳ್ತಾ ಇದ್ದಾಗ, ಅವರು ನಿಮ್ಗೆ ಒಳ್ಳೇದಾಗತ್ತೆ. ಯಾವ ಶಾಲೆಗಳಲ್ಲಿಯೂ ಕಾಲೇಜುಗಳಲ್ಲಿಯೂ ಆಲಿಸುವ ಕಲೆಗೆ ಅಂಕಗಳನ್ನು ಕೊಡುವುದಿಲ್ಲ ಇವತ್ತು. ಇವ್ರು ವೆರಿ ಗುಡ್ ಲಿಸ್ನರ್ ಅಂತ 100 ಔಟ್ ಆಫ್ 100 ಯಾರು ಕೊಡ್ತಾರೆ? ಯಾಕಂದ್ರೆ ಅದ್ರ ಸಬ್ಜೆಕ್ಟೇ ಇಲ್ವಲ್ಲ. ಓಕೆ, ಒಂದು ವಿಶೇಷವಾದ ಶ್ರವಣಶಾಸ್ತ್ರ ಎಂದು ಮನಗಾಣಿರಿ. ಓಕೆ, ಶ್ರವಣಶಾಸ್ತ್ರ ಅಂತ ಶುರು ಮಾಡಿ ಯಾರಾದ್ರೂ ದಯವಿಟ್ಟು ಇದಕ್ಕೊಂದು ಲಿಸ್ನಿಂಗ್ ಪವರ್ ಶುರು ಮಾಡಿದ್ದೆ ಆದ್ರೆ ಒಳ್ಳೇದಾಗತ್ತೆ. ಆ NLP ಅಂತ ಹೇಳ್ತಾ ಇದ್ದೆ ನಾನು. ಆ NLP ಲಿ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿನಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಟೀಚ್ ಮಾಡ್ತಾರೆ ಅವರು. ಅವ್ರು ಏನಂದ್ರೆ, ಒಬ್ರು ಏನಾದ್ರು ಮಾತಾಡ್ತಾ ಇದ್ರೆ ದೇರ್ ಆರ್ ವೇಸ್ ಟು ಡೂ ಇಟ್. ಓಕೆ, ಅವ್ರು ಚೇರ್ ಹಾಕೊಂಡು ಕೂತಿದ್ರೆ ನೀವು ಚೇರ್ ಹಾಕೊಂಡು ಕೂತ್ಕೊಂಡು ಮಾತಾಡಿ, ನಿಂತಿದ್ರೆ ನಿಂತ್ಕೊಂಡು ಮಾತಾಡಿ. ಬಾಡಿ ಲ್ಯಾಂಗ್ವೇಜ್ ನ ಮ್ಯಾಚಿಂಗ್ ಅಂತೀವಿ. ವಿ ಹ್ಯಾವ್ ಟು ಮ್ಯಾಚ್ ಇಟ್, ವಿ ಹ್ಯಾವ್ ಟು ಪೇಸ್ ಇಟ್. ಮ್ಯಾಚಿಂಗ್, ಪೇಸಿಂಗ್, ಬ್ರೀತಿಂಗ್. ಓಕೆ, ಆ ಬ್ರೀತಿಂಗ್ ಲೆವೆಲ್ ಕೂಡ ನೀವು ಮ್ಯಾಚ್ ಮಾಡಬಹುದು ನೀವು. ಓಕೆ, ಅವ್ರು ಯಾವ ರೀತಿ ಕೂತಿದ್ದಾರೆ, ಓಕೆ, ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದಾರಾ, ನೋಡಿ ಅದೇ ರೀತಿ ನೀವು ಮಾಡಿದ್ದೆ ಆದ್ರೂ ಎಲ್ಲ ಮ್ಯಾಚ್ ಆಗುತ್ತೆ. ಅಥವಾ ನಾರ್ಮಲ್ ಆಗಿ ಕೂತಿದಾರಾ, ಕೈ ಕಟ್ಕೊಂಡು ಕೂತಿದಾರಾ, ನಿಮ್ಮನ್ನೇ ನೋಡ್ತಾ ಇದ್ದಾರಾ, ಜೋರಾಗಿ ಮಾತಾಡ್ತಾ ಇದ್ದಾರಾ ಅಥವಾ ಮೆತ್ತಗ್ ಮಾತಾಡ್ತಾ ಇದ್ದಾರಾ, ಇದನ್ನೆಲ್ಲ ಮಾತಾಡ್ತಾ ನೀವು ಅದನ್ನ ನಾವೆಲ್ಲೋ ಅವರೆಲ್ಲ ನೋ ಮಿಸ್ಟರ್ ಶಿವರಾಜು ಇಟ್ ಇಸ್ ಲೈಕ್ ದಿಸ್ ಅಂತ ಅವ್ರು ನಿಮ್ಮ ಹೆಸರು ಉಪಯೋಗಿಸ್ತಾ ಇದ್ರೆ, ನೋ 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 ಇಟ್ಸ್ ಓಕೆ ಮಿಸ್ಟರ್ ಪ್ರೇಮ್ ಕುಮಾರ್ ಅಂತ ನೀವು ಹೇಳ್ಬೋದು. ಸೊ ಎಲ್ಲೋ ಈ ರೀತಿ ಒಂದು ಸೂಕ್ಷ್ಮತೆಗಳಿದೆ. ದಿಸ್ ಇಸ್ ಕಾಲ್ಡ್ ಪೇಸಿಂಗ್, ಮಿರರಿಂಗ್, ಬ್ರೀತಿಂಗ್, ಮ್ಯಾಚಿಂಗ್ ಅಂಡ್ ಮಾಡೆಲಿಂಗ್. ಮಾಡೆಲಿಂಗ್ ಮಾಡಬಹುದು. ಸೊ ಅವ್ರು ನಿಂತಿದ್ರೆ ನೀವು ಕೂತ್ಕೊಂಡು ಮಾತಾಡ್ಸೋದಲ್ಲ, ನಿಂತ್ಕೊಂಡು ಮಾತಾಡಿ. ಸೊ ನಾವು ಫೆಲೋಶಿಪ್ಗಳಲ್ಲಿ ಬೇಕಾದಷ್ಟು ಕ್ಲಬ್ಗಳಲ್ಲೆಲ್ಲ ಇರ್ತದೆ. ಸೊ ನಿಂತ್ಕೊಂಡೇ ಮಾತಾಡ್ತಿರ್ತಾರೆ, ಯಾರು ಒಬ್ರು ಕೂತ್ಕೊಂಡು ಇನ್ನೊಬ್ರು ನಿಂತ್ಕೊಂಡಲ್ಲ. ಸೊ ಎಲ್ಲರೂ ಕೂತಿದ್ರೆ ಎಲ್ಲರೂ ಕೂತಿರ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಮ್ಯಾಚಿಂಗ್. ಪ್ಲೀಸ್ ಲರ್ನ್ ದಿಸ್ ಅಬೌಟ್ NLP. ಇಟ್ಸ್ ಎ ಬ್ಯೂಟಿಫುಲ್ ಸಬ್ಜೆಕ್ಟ್. ಇದ್ರ ಟೀಚರ್ಸ್ಗಳು ಇವತ್ತು ತುಂಬಾ ಜನ ಇದ್ದಾರೆ, ಆನ್ಲೈನ್ ಟೀಚ್ ಮಾಡ್ತಾ ಇದ್ದಾರೆ. ನಮಗೆಲ್ಲ ಎಲ್ಲಕ್ಕೂ ಎಲ್ಲೋ ಒಂದು ಆ ಗುರುಗಳು ಆ ಕಾಲದಿಂದ ರಿಚರ್ಡ್ ಬ್ಯಾಂಡ್ಲರ್, ಮ್ಯಾಥ್ಯೂಸ್, ಡಿಕ್ ಮ್ಯಾಥ್ಯೂ, ತಿಮ್ಮಯ್ಯ, ಪ್ರಕಾಶ್, ವಿನೋದ್ ಅಂತವರೆಲ್ಲ ನಮ್ಗೆ ಹೇಳ್ಕೊಟ್ರು ಈ ಮ್ಯಾಚಿಂಗ್, ಪೇಸಿಂಗ್, ಮಿರರಿಂಗ್ ಬಹಳ ಒಳ್ಳೇದು. ದಯವಿಟ್ಟು ತಿಳ್ಕೊಳ್ಳಿ ನೀವು. ಇನ್ನೊಂದು 7ನೇದು, ನೀವು ಏನು ಬೇರೆಯವರಿಗೆ ನೀಡುವಿರೋ ಅದು ನಿಮಗೆ, ಅವರು ನಿಮಗೆ ಏನು ಬೇಕೋ ಅದನ್ನ ನೀಡ್ತಾರೆ. ನೋಡಿ, ಅದು ಇಟ್ ಈಸ್ ಆಲ್ವೇಸ್ ಅಬೌಟ್ ಗಿವ್ ಅಂಡ್ ಟೇಕ್. ನಾವು ಟೇಕ್ ಅಂಡ್ ಗಿವ್ ಅಲ್ಲ, ಗಿವ್ ಅಂಡ್ ಟೇಕ್. ಅವ್ರಿಗೊಂದು ಸೈಕಾಲಜಿಕಲ್ ಸ್ಪೇಸ್ ಕೊಟ್ಟು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನಿಮ್ಗೂ ಡಬಲ್ ಅವಕಾಶ ಮಾಡ್ಕೊಡ್ತಾರೆ ಅವರು. ಓಕೆ, 8ನೇದು,
ಆರಾಮವಾಗಿ ಕುಳಿತುಕೊಂಡು ಅವರ ಕಣ್ಣುಗಳನ್ನು ನೋಡಿ ಪ್ರಶ್ನೆಗಳು ಇದ್ದರೆ ಅಪ್ಪಣೆ ತೆಗೆದುಕೊಂಡು ಪ್ರಶ್ನಿಸಿ. ಒಬ್ಬ ಅರ್ಣಬ್ ಗೋಸ್ವಾಮಿ ಅಂತ ಬರ್ತಾನೆ ರಿಪಬ್ಲಿಕ್ ಟಿವಿಲಿ, ಅವ್ನು ಯಾರಿಗೂ ಮಾತಾಡಕ್ ಬಿಡಲ್ಲ. ಹಾರಿಬಲ್ ಆಂಕರ್, ಹಾರಿಬಲ್ ಪರ್ಸನ್. I never seen such an interviewer like that. Okay, he never allows people to complete. He will go in between, and there are a lot of people hate to come to his channel because his listening skills are very very poor. Okay, ಆ ತರ ಆಗೋದ್ ಬೇಡ. ಓಕೆ, ಯಾರು ಏನಾರ ಮಾಡ್ತಾ ಇದಾರೆ, ಅದು ಹಂಗಲ್ಲ ರೀ ಪ್ರೇಮ್ ಕುಮಾರ್, ಇದು ಹಿಂಗೆ ಅಂತ ಹೇಳ್ಬಿಟ್ರೆ ಏನಿದು, ಈ ವ್ಯಕ್ತಿನ ಮಾತಾಡಕ್ಕೆ ಅವಕಾಶ ಮಾಡ್ಕೊಡಲ್ಲ. ನಾನು ನೆಕ್ಸ್ಟ್ ಟೈಮ್ ಇವನ ಹತ್ರ ಯಾಕೆ ಬರ್ಲಿ ಅಂತ. ಸೊ ಅಲ್ಲೇ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಹಿನ್ನಡೆ ಆಗುತ್ತೆ ನಿಮಗೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಐ ಕಾಂಟ್ಯಾಕ್ಟ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಥಿಂಗ್ ಈಸ್, ಏನಾದ್ರು ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ರೆ ಕೈ ಎತ್ತೋದು, ಅಥವಾ ಅವ್ನು ಮಾತಾಡಕ್ ಆದ್ಮೇಲೆ ಶಲ್ ಐ ಇಂಟರಪ್ಟ್, ಓಕೆ, ಆಸ್ಕ್ ಇಸ್ ಪರ್ಮಿಷನ್, ಅವನೇ ಕೇಳ್ಬೋದು. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್. ನಮ್ದು ಈ ರೇಟ್ ಇದೆ, ಈ ಸ್ಪೆಸಿಫಿಕೇಶನ್ಸ್ ಇದೆ, ಇದು ನಮಗೆ ಇಷ್ಟು ಇದು ಏನು ಕಂಡೀಷನ್ಸ್ ಇದೆ ಅಂತ ಹೇಳ್ಬೋದು. ಅದಕ್ಕೆ ನೀವು ಅಕ್ಸೆಪ್ಟೆಡ್ ಅನ್ನಕ್ಕಾಗಲ್ಲ. ಏನೋ ಓದ್ಬಿಟ್ಟು ನೀವು ಹೇಳ್ತೀರಾ, ಚಲ ದೀಸ್ ಆರ್ ದ ಡೌಟ್ಸ್ ಐ ಹ್ಯಾವ್, ದೀಸ್ ಆರ್ ದ ಥಿಂಗ್ಸ್ ವಿಚ್ ಐ ವಾಂಟ್ ಟು ನೋ ಫ್ರಮ್ ಯು, ಕ್ಯಾನ್ ಯು ಗಿವ್ ದ ಡೀಟೇಲ್ಸ್? ಸೊ ಯು ವಿಲ್ ಗಿವ್ ಯು ದ ಡೀಟೇಲ್ಸ್. ಸೊ ದಿಸ್ ಅಬೌಟ್ ಪ್ಯೂರ್ ಕಮ್ಯುನಿಕೇಶನ್. ಇದು ಈ ರೀತಿ ಕಮ್ಯುನಿಕೇಶನ್ ಆದ್ರೆ ಬಹಳ ಒಳ್ಳೇದು. ಓಕೆ, ಮಾತನಾಡುವವರ ಕಡೆಗೆ ನಿಮ್ಮ ದೇಹವನ್ನು ತಿರುಗಿಸಿಕೊಂಡು ಮಾತನಾಡಿ, ಕೇಳಿಸಿಕೊಳ್ಳಿ. ಎಲ್ಲೋ ಇಂಡಿಫರೆಂಟ್ ಆಗಿ ಕೂತ್ಕೊಂಡು ಕೇಳಿಸ್ಕೊಳ್ಳೋದಲ್ಲ. ಓಕೆ, ಕೈಗಳೆರಡನ್ನು ತೆರೆದು ಕುಳಿತುಕೊಳ್ಳಿರಿ. ಕೈ ಕಟ್ಕೋ ಹಿಂಗೆ ಎಲ್ಲೋ ತುಂಬಾ ಕೆಲವರು ಈಗ ಕುತ್ಕೊಂಡ್ಬಿಡ್ತಾರೆ ಹೀಗೆ. ಇದೇನಂದ್ರೆ ಡಿಫೆನ್ಸಿವ್ ಮೆಕ್ಯಾನಿಸಮ್ ಇದು. ಎಲ್ಲೋ ನೀನ್ ಹೇಳೋದು ಯಾವ್ದು ನನ್ಗೆ ಕೇಳಿಸ್ಕೊ ಬೇಡ ಹೋಗ. ಇದು ಬಾಡಿ ಲ್ಯಾಂಗ್ವೇಜ್ ಯಾವತ್ತು ಓಪನ್ ಬಾಡಿ ಲ್ಯಾಂಗ್ವೇಜ್ ಇರ್ಬೇಕು. ಈ ರೀತಿ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ಕೇಳಿಸ್ಕೊಳ್ಳಿ. ಹಿಂಗೆ ಕೂತ್ಕೊಂಡ್ಬಿಟ್ಟು ಇವನೇನ್ ಹೇಳ್ತಾ ಇದ್ದಾನೆ, ಇವನ್ ಯಾಕೆ ನನ್ಗೆ ಹೇಳೋದು, ಆ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಒಂದು ಡಿಫೆನ್ಸ್ ಬರ್ತದೆ. ಸೊ ಡೋಂಟ್ ಡೂ ದಟ್. ಬಾಡಿ ಲ್ಯಾಂಗ್ವೇಜ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಲಿಸ್ನಿಂಗ್ ಸ್ಕಿಲ್ಸ್. ಓಕೆ, ಕಣ್ಣು, ಐ ಕಾಂಟ್ಯಾಕ್ಟ್ ಅಂಡ್ ಯುವರ್ ಬಾಡಿ ಲ್ಯಾಂಗ್ವೇಜ್ ಅಂಡ್ ಯುವರ್ ಹ್ಯಾಂಡ್ ಮೂವ್ಮೆಂಟ್ಸ್ ಅಂಡ್ ಗೆಸ್ಚರ್. 10ನೇದು, ಕೊಠಡಿಯ ಒಳಗಡೆ ಅಥವಾ ಹೊರಗಡೆ ಶಬ್ದಗಳು ಇದ್ದರೆ, ಮೊಬೈಲ್ ಫೋನು, ಟ್ರಾಫಿಕ್ ನಾಯ್ಸು, ಅದನ್ನೆಲ್ಲ ಇದ್ರೆ ದಯವಿಟ್ಟು ಅದನ್ನ ಕಡಿಮೆ ಮಾಡಿ. ಯಾವುದೇ ಒಂದು ಮೀಟಿಂಗ್ ಕರೆದು ಬಿಡ್ತೀರಾ, ಅಲ್ಲಿ ಯಾರೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲ ಏನೋ ಗಣೇಶ ಹಬ್ಬನೋ ಇನ್ಯಾರೋ ನಡೀತಾ ಇರುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು, ಆ ಜಾಗದಿಂದ ಎಲ್ಲಿ ಒಂದು AC ರೂಮ್ ಅಲ್ಲಿ ಒಳಗಡೆ ಕೂತ್ಕೊಂಡು ಮಾತಾಡ್ಬೇಕು. ಯಾರೋ ಫೋನ್ ಬರ್ತಾ ಇರುತ್ತೆ ಎಲ್ಲಾದ್ರು, ದಯವಿಟ್ಟು ಪುಟ್ ಆಲ್ ಯುವರ್ ಮೊಬೈಲ್ ಫೋನ್ ಇಟ್ಟು ಸೈಲೆಂಟ್ ಮೋಡ್ ಆರ್ ಸ್ವಿಚ್ ಆಫ್ ಅಂತ ಹೇಳ್ಬೇಕು. ಸೊ ದೀಸ್ ಆರ್ ದ ಥಿಂಗ್ಸ್ ಎ ಗುಡ್ ಲೀಡರ್ ಫಾಲೋ ಅದರ್ಸ್, ಹೌ ವಿ ಕ್ಯಾನ್ ಇಂಪ್ರೂವ್ ಹಿಸ್ ಲಿಸ್ನಿಂಗ್ ಸ್ಕಿಲ್ಸ್. ಓಕೆ, ಸಮರ್ಪಕವಾಗಿ ನಿರ್ವಹಿಸ್ಬೇಕು ಈ ತರ ಒಂದು ಆ ಒಂದು ಸಂಭಾಷಣೆಗಳಲ್ಲಿ ಏನಾರ ಪ್ರಾಬ್ಲಮ್ ಬಂದಾಗ. 11ನೇದು, ಧ್ಯಾನ, ಮೌನ, ವಿಮರ್ಶೆ ಮಾಡಬಾರ್ದು. ವಿಮರ್ಶೆ ಮಾಡಬಾರ್ದು, ಧ್ಯಾನವನ್ನು ಅಳವಡಿಸ್ಕೊಳ್ಳಿ. ಮೌನ ಅಂದ್ರೆ ಸೈಲೆನ್ಸ್. ಡೂ ನಾಟ್ ಟಾಕ್ ಫಾರ್ ಹಾಫ್ ಎ ಡೇ, 1 ಡೇ ಇನ್ ಅ ಮಂತ್. ಧ್ಯಾನ ಒಂದು ಅರ್ಧ ಗಂಟೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಕಣ್ಣು ಮುಚ್ಕೊಂಡು ನಮ್ಮ ಶ್ವಾಸವನ್ನು ಗಮನಿಸ್ತಾ ಇದ್ರೆ ಏನಾಗುತ್ತೆ, ಎಲ್ಲೋ ನಮಗೆ ಅಂತರಾಳದಲ್ಲಿ ಆ ಒಂದು ಶಕ್ತಿ ನಮ್ಮೊಳಗೆ ನಮ್ಮ ಕಾಸ್ಮಿಕ್ ಎನರ್ಜಿ ಸಿಗುತ್ತೆ. ನಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಓಕೆ, ಸಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ವೆನ್ ಯು ಮೆಡಿಟೇಟ್ ಯುವರ್ ಲಿಸ್ನಿಂಗ್ ಸ್ಕಿಲ್ ಇನ್ಕ್ರೀಸಸ್. ಓಕೆ, ಯುವರ್ ರಿಸೆಪ್ಟಿವಿಟಿ ಇನ್ಕ್ರೀಸಸ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಮೌನದಲ್ಲಿ ಇದ್ದಾಗ ಕೆಲವು ಅವ್ಯಕ್ತ ಭಾವಗಳೆಲ್ಲ ಬಂದು, ಏನೋ ನೋಡಿ ಸೈಲೆಂಟ್ ಆಗಿ ಕೂತ್ಕೊಳ್ಳಿ, ಎಲ್ಲೋ ಒಂದು ಕೋಗಿಲೆ ಕೂಗ್ತಾ ಇದೆ, ಎಲ್ಲೋ ಯಾರೋ ಒಂದು ಮಗು ಅಳ್ತಾ ಇದೆ, ದೂರದಲ್ಲಿ ಯಾವುದೋ ಒಂದು ಫ್ಯಾನ್, ಎಲ್ಲಾ ಕೇಳ್ಸಕ್ ಶುರು ಆಗುತ್ತೆ. ಸೊ ಮೌನ ಬಹಳ ಮುಖ್ಯ. ಇನ್ನೊಬ್ರು ನೆಕ್ಸ್ಟ್ ಲಾಸ್ಟ್, ಬೇರೆಯವ್ರನ್ನ ಮೆಚ್ಚಕ್ ಹೋಗ್ಬೇಡಿ ದಯವಿಟ್ಟು. ಡೋಂಟ್ ಟ್ರೈ ಟು ಇಂಪ್ರೆಸ್ ಅದರ್ಸ್. ಆಲ್ವೇಸ್ ಒಂದು ಬಿಟ್ಬಿಡಿ, ಆ ಮೆಚ್ಚ ಕಲೆ ಬೇಡ. ಲೆಟಸ್ ಹೃದಯಾಂತರಾಳದಿಂದ ಆಲಿಸೋಣ ಜನಗಳನ್ನ, ಯಾರನ್ನೇ ಆಗ್ಲಿ, ನಿಮ್ಮ ಯಾರು ಬೆಳಗಿನ ಸಾಯಂಕಾಲ ಆಫೀಸ್ ಇರ್ಬೋದು, ಮನೆ ಇರ್ಬೋದು, ಮಕ್ಳಿರ್ಬೋದು, ಆದಾಗ ನಿಜವಾದ ಒಬ್ಬ ಹೀರೋ ಆಗ್ತಾನೆ. ಅವನು ಹೀರೋ ಆಗಿ ಆ ಒಂದು ಆಲಿಸುವ ಕಲೆಯನ್ನ ಬೆಳೆಸ್ಕೊಂತಾನೆ ಅಂತ ಹೇಳ್ತೀನಿ ನಾನು. ಓಕೆ, ಸೊ ಪಬ್ಲಿಕ್ ಸ್ಪೀಕಿಂಗ್ ಈಸ್ ದ ಶಾರ್ಟ್ ಕಟ್ ಟು ಸಕ್ಸಸ್ ಅಂತ ಹೇಳ್ತೀವಿ. ಅದೇ ರೀತಿ ಲಿಸ್ನಿಂಗ್ ಈಸ್ ದ ಡಬಲ್ ಶಾರ್ಟ್ ವೇ ಟು ಸಕ್ಸಸ್. ಓಕೆ, ಪ್ಲೀಸ್ ಡೆವಲಪ್ ದಟ್ ಲಿಸ್ನಿಂಗ್ ಸ್ಕಿಲ್ಸ್. ಅಂಡ್ ಹೀಗೆ ಮುಂದೆ ಹೋಗ್ತಾ ನೀವು ಮೌನದಲ್ಲಿದ್ದಾಗ ಬಹಳ ತುಂಬಾ ವಿಷಯಗಳಿದೆ. ಈ ಸಮಸ್ಯೆಗಳು ಬಂದಾಗ, ಓಕೆ, ಯಾವುದೇ ಪ್ರೊಫೆಷನಲ್ ಪ್ರಾಬ್ಲಮ್ಸ್ ಬಂದಾಗ, ಗಂಡ ಹೆಂಡತಿರಲ್ಲಿ ಸಮಸ್ಯೆಗಳು ಬಂದಾಗ, ಅತ್ತೆ ಸೊಸೆಯಲ್ಲಿ ಜಗಳಗಳು ಬಂದಾಗ,
ಅಪ್ಪ ಮಗನಲ್ಲಿ ಸಮಸ್ಯೆಗಳು ಬಂದಾಗ, ಲೀಡರ್ ಫಾಲೋವರ್ಸ್ಗಳು ಏನೋ ಒಂದು ಕಮ್ಯುನಿಕೇಶನ್ ಗ್ಯಾಪ್ಗಳು ಬಂದಾಗ ಐರನ್ ಹೆಂಗ್ ಮಾಡೋದು, ಅದನ್ನೆಲ್ಲ ಹೆಂಗ್ ಕರೆಸ್ಕೊಳ್ಳೋದು ಅಂದ್ರೆ ಕೂತ್ಕೊಂಡು ಎದುರು ಬದ್ರೆ ಕೂತ್ಕೊಂಡು ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಐ ಎಕ್ಸ್ಪೆಕ್ಟ್ ಯು ಟು ಬಿ ಲಿಟಲ್ ಪ್ರಿನ್ಸಿಪಲ್, ಲಿಟಲ್ ಪ್ರೊಸೀಜರ್ ಆಗಿಲ್ಲ ಫಾಲೋ ಮಾಡು, ನನಗೆ ಇಷ್ಟ ಆಗ್ತಾ ಇಲ್ಲ ಇದು ಅಂದಾಗ, ಹೌದಾ ನಾನು ಬದಲಾಗ್ತೀನಿ, ನೀವು ಬದಲಾಗಿ. ಅಯ್ಯೋ ನೀವೆಲ್ಲದಕ್ಕೂ ಲೆಕ್ಕ ಹಾಕ್ತೀರಾ ಅಂತ ಗಂಡ ಹೇಳ್ಬೋದು, ಅಯ್ಯೋ ಎಲ್ಲ ನಾನು ಇಷ್ಟೊಂದು ಖರ್ಚು ಮಾಡಿಸ್ತೀಯ ಅಂತ ಇವನು ಹೇಳ್ಬೋದು. ಎಲ್ಲೋ ಒಂದು ಮಧ್ಯಮ ಮಾರ್ಗದಲ್ಲಿ ಇಬ್ಬರು ಬಂದು ಎಲ್ಲೋ ಇಲ್ಲ ಆಯ್ತು, ನಾನು ಸ್ವಲ್ಪ ಒಂದ್ ಸ್ಟೆಪ್ ಇಳಿತೀನಿ, ನೀನು ಒಂದ್ ಸ್ಟೆಪ್ ಇಳಿ. ಸೊ ಒಂದು ಆ ಒಂದು ಲೆವೆಲ್ ಅಂತ ತಗೊಂಡು ಆ ಒಂದು ಮ್ಯಾಚಿಂಗ್ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ, 100% ಪ್ರತಿಯೊಂದು ಕಮ್ಯುನಿಕೇಶನ್ ಗ್ಯಾಪ್ಗಳು ಕೂಡ ಫಿಲಪ್ ಆಗ್ತದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಯಾರನ್ನೋ ಕಂಟ್ರೋಲ್ ಮಾಡ್ಬಿಟ್ಟು ನಾನು ಆ ಬೆಳೆಸ್ಬಿಡ್ತೀನಿ ಸಂಘವನ್ನ ಅಥವಾ ಸಂಸ್ಥೆನ ಅಥವಾ ಗುಂಪನ್ನ, ಟೀಮ್ ಬಿಲ್ಡಿಂಗ್ ಮಾಡ್ಬಿಡ್ತೀನಿ ಅನ್ನೋದಕ್ಕಾಗಲ್ಲ. ಯು ನೀಡ್ ಟು ಡೆವಲಪ್ ದ ಎಂಪತಿ ಅಂಡ್ ಸಿಂಪತಿ ಅಂಡ್ ಕಂಪ್ಯಾಷನ್, ಲಿಸನಿಂಗ್ ಪವರ್. ಓಕೆ, ಸೊ ಮಾಡ್ತಾ 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 ಹೀಗೆ ಆ ಧ್ಯಾನನ ನಾನು ಇನ್ನೊಂದು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಆಲ್ವೇಸ್ ಟೆಲ್ ಮೆಡಿಟೇಟ್, ಪ್ರಾಕ್ಟೀಸ್ ಸೈಲೆನ್ಸ್. ಓಕೆ, ತುಂಬಾ ಎಲ್ಲಾ ವಿಷಯಗಳಿಗೂ ಮೂಗ್ ತೂರ್ಸ್ಕೊಂಡು ಹೋಗ್ಬೇಡಿ. ಸೊ ಎಲ್ಲ ಅವಾಗ ನಿಮ್ಮ ಥಾಟ್ಸ್ಗಳು ಡಿಸ್ಟರ್ಬ್ ಆಗ್ತದೆ. ಸೊ ಇನ್ನೂ ಒಂದು ಮುಂದೆ ಬರ್ತಾ, ಓಕೆ, ನೀವು ನಿಜವಾದ ಮೌನದಲ್ಲಿದ್ದಾಗ ಭೂಮಿ ತಾಯಿ ನಿಮ್ಮೊಡನೆ ಮಾತನಾಡ್ತಾಳೆ, ನದಿಯು ಮಾತನಾಡ್ತದೆ, ಗಿಡಮರಗಳು ಮಾತನಾಡ್ತವೆ, ಹಕ್ಕಿ ಹಾಡು ಹೇಳ್ತದೆ. ನಿಮ್ಮ ಅಂತರಾಳದಲ್ಲಿ ಶೂನ್ಯವಿದ್ದರೆ ಎಲ್ಲವೂ ಸ್ಪಷ್ಟವಾಗಿ ಕೇಳಿಸ್ತತೆ. ಸ್ನೇಹಿತರೆ ತಿಳ್ಕೊಳ್ಳಿ, ನಮ್ಮ ಜೀವನದಲ್ಲಿ ಸತೀಶ್ ದೊಡ್ಡಮನೆ ನಮಸ್ಕಾರ, ಚೆನ್ನಾಗಿದ್ದೀರಾ? ಸೊ ಎಲ್ಲೋ ನಾವು ಒಂದು ಈ ಆಲಿಸುವ ಕಲೆಯನ್ನ ಎಲ್ಲೋ ಏನಪ್ಪಾ ಇನ್ನು ಆಲಿಸುವ ಕಲೆ ಅನ್ನೋದು ಕಲಿಬೇಕಾ, ನಾನು ಏನಕ್ಕೆ ಕೇಳಿಸ್ಕೋಬೇಕು ನಾನು? ಓಕೆ, ನಾನು ಮಾತಾಡಿಕ್ ಬರುತ್ತಲ್ಲ ಅನ್ನೋ ಒಂದು ಮನೋಭಾವ ಬಿಟ್ಟು ಆಲಿಸುವ ಕಲೆಯನ್ನ ತಿಳ್ಕೊಳ್ಳಿ. ಎಲ್ಲಾರ ಹೋದಾಗ ಒಂದು ಈ ತರ ಪ್ರಕೃತಿ ಮಡಿಲಲ್ಲಿ ಅಥವಾ ಇದ್ದಾಗ ಒಂದು ಸೈಲೆನ್ಸ್ ನ ಅಳವಡಿಸ್ಕೊಡಿ. ಆ ಮೌನ ಇದ್ದಾಗ ಪ್ರತಿಯೊಂದು ಕೂಡ ನಿಮ್ಮೊಂದಿಗೆ ಮಾತನಾಡ್ತದೆ. ನಾನು ಒಂದು ಆರ್ಟಿಕಲ್ ಬರೆದೆ, ನದಿ ಮಾತನಾಡಿದಾಗ ಅಂತ. ನದಿ ಒಂದು ಸಂದೇಶ ಕೊಡ್ತದೆ, ನೋಡು ನಾನು ನಿಲ್ಲದೇ ಇಲ್ಲ, ನನ್ನ ಗುರಿ ಏನಿದ್ರು ಸಮುದ್ರ ಸೇರೋದು, ನನ್ನ ಗುರಿ ಏನಿದ್ರು ಲೋಕ ಕಲ್ಯಾಣ, ನನ್ನ ಗುರಿ ಏನಿದ್ರು ಸೇವೆ. ಸೊ ನೋಡಿ, ಒಂದು ನದಿಯಿಂದ ಎಷ್ಟು ಜನಗಳ ಒಂದು ಜೀವನ ಉದ್ಧಾರ ಆಗ್ತದೆ. ರೈತರಿಗೆ, ಬೆಳೆಗೆ, ಇರಿಗೇಷನ್, ಪವರ್, ಓಕೆ, ಕುಡಿಯೋದು ನೀರು. ಸಮುದ್ರ ಸೇರದೆ ಹೋದ್ರೆ ಏನಾಗುತ್ತೆ ಗೊತ್ತಾ? ಸಮುದ್ರದ ಹೀಟ್ ಆಗಿ ಅದು ಎಲ್ಲ ಆಸಿಡ್ ರೈನ್ಸ್ ಅಂತ ಆಗ್ತದೆ. ಆ ಉಪ್ಪಿನ ಎಲ್ಲ ಮೇಲೋಗಿ ಅದೆಲ್ಲ ವಾಪಸ್ ಬಂದ್ರೆ ಏನಾಗುತ್ತೆ ಅಂದ್ರೆ ಟೋಟಲ್ ಗ್ಲೋಬಲ್ ವಾರ್ಮಿಂಗ್. ಓಕೆ, ಸೊ ಒಂದು ನದಿ ಎಷ್ಟು ಲೋಕ ಕಲ್ಯಾಣದ ಕೆಲಸ ಮಾಡುತ್ತೆ. ನದಿಯ ಸಂದೇಶವನ್ನು ಆಲಿಸಿ, ಒಂದು ಹಕ್ಕಿ ಚಿಲಿಪಿಲಿ ನಮ್ಮ ಮನೆ ಚಂದ್ರ ಲೇಔಟ್ ನಲ್ಲಿ ಬೆಂಗಳೂರಿನಲ್ಲಿ ಇರೋದು, ಬೆಳಗ್ಗೆ 3:30-4 ಗಂಟೆಗೆ ಕೋಗಿಲೆಗಳು ಅವು ಇವು ಶುರು ಹಚ್ಕೊಂಡ್ಬಿಟ್ರೆ ಇಟ್ಸ್ ಬ್ಯೂಟಿಫುಲ್. ನಮಗೊಂಥರ ಅಲಾರಾಮ್ ಇದ್ದಂಗೆ 4 ಗಂಟೆಗೆ ಅವು ಎದ್ದಿರ್ತಾವ ಅವಾಗ. ಸೊ ಅವ್ರಗಳಿಗೆ ಸಂದೇಶ ಏನ್ ಹೇಳ್ತಾ ಇದ್ದಾವೆ, ಎಷ್ಟು ಚೆನ್ನಾಗಿ ಕೋಗಿಲೆ ಕೂಗ್ತಾ ಇರುತ್ತೆ ಅಂದ್ರೆ ಅದ್ರ ಜೊತೆಗೆ ನೀವು ಆ ಮುಗ್ಧತೆಯಿಂದ ಕೇಳಿಸ್ಕೊಂಡಾಗ ಎಲ್ಲೋ ನೀವು ಒಳ್ಳೆ ಆಲಿಸುವ ಶಕ್ತಿಯನ್ನ ಬೆಳೆಸ್ಕೊಳ್ತೀರಾ. ಮನುಷ್ಯರಲ್ಲಿ ಇಬ್ಬರ ಮಧ್ಯೆ ಎಲ್ಲೋ ಪ್ರೀತಿ, ವಿಶ್ವಾಸ, ನಂಬಿಕೆ, ಸಹಕಾರದಿಂದ ಆಲಿಸಿದಾಗ ನಿಮ್ಮ ಜೀವನ ಉತ್ತಮವಾಗ್ತದೆ. ಒಬ್ಬ ಹೀರೋ ಆಗಿ ಬೆಳಿತೀರಾ. ಹೀರೋ ಅಂದ್ರೆ ಲೌಕಿಕದಲ್ಲಿ ನಮ್ಮ ಜೀವನದಲ್ಲಿ ಯಶಸ್ಸು ಮುಖ್ಯ ಆಗ್ತದೆ, ಆದ್ರೆ ಶೂನ್ಯದಲ್ಲೇ ಇರಬೇಕು. ಅನ್ನೋದೇ ನನ್ನ ಒಂದು ಯಾವಾಗಲೂ ಹೇಳ್ತಾ ಇರ್ತೀನಿ. ಶೂನ್ಯದಿಂದ ಸಾಧನೆ ಮಾಡ್ತೀರಾ, ಸಾಧನೆಯಿಂದ ಬೀಗೋದ್ ಬೇಡ, ಬೇರೆಯವ್ರಿಗೂ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡೋಣ. ಓಕೆ, ಹಾಗೆ ಒಂದು ಕಥೆಯನ್ನ ಹೇಳ್ತೀನಿ ಮುಗಿಸುವ ಮುಂಚೆ. ಬಹಳ ಮುಖ್ಯ, ಕನ್ನಡಿಯ ಪ್ರಜ್ಞೆ ಅಂತ ಬರೆದಿದ್ದೀನಿ ಇದಕ್ಕೆ. ಒಬ್ಬ ಹಳ್ಳಿ ರೈತ ಒಬ್ಬ ಇರ್ತಾನೆ. ಆ ರೈತ ಮುಗ್ಧ ಅವನು. ಓಕೆ, ನಗರದಲ್ಲಿ ಒಬ್ಬ ಬೇಕರಿಯವನಿಗೆ ಪ್ರತಿದಿನ 1 kg ಬೆಣ್ಣೆನ ಕೊಡ್ತಾ ಇರ್ತಾನೆ. ಓಕೆ, ಪ್ರತಿದಿನ ಮಾರ್ತಾ ಇರ್ತಾನೆ. ಹೀಗೆ 1 ವರ್ಷ ಆಗುತ್ತೆ. ನಗರದ ಬೇಕರಿಯವನಿಗೆ ಒಂದು ಡೌಟ್ ಬರ್ತದೆ, ಏನಪ್ಪ ಇವನೇನ ಕರೆಕ್ಟಾಗಿ 1 kg ಕೊಡ್ತಾವನ ಇವನು ಅಂತ. ಆವಾಗ ಅವನು ಚೆಕ್ ಮಾಡ್ತಾನೆ ತೂಕನ. ಅದರಲ್ಲಿ 900 ಗ್ರಾಮ್ ಇರ್ತದೆ, ಅಂದ್ರೆ 100 ಗ್ರಾಮ್ ಕಡಿಮೆ ಇರ್ತದೆ.
ಅವನು ವರ್ತಕ ಕೋಪಗೊಂಡ್ಬಿಡ್ತಾನೆ. ಅವನು ಬೇಕರಿ ಅವನು, ಏನಿದು ನೀನ್ ಕಡಿಮೆ ಆಗ್ತಾ ಇದೆ 100 ಗ್ರಾಮ್. ಗಲಾಟೆ ಮಾಡಿ ಎಲ್ಲರನ್ನು ಸೇರಿಸಿ ಒಂದು ಕೋರ್ಟ್ ಕಟಕಟೆ ಕರ್ಕೊಂಡೋಗ್ತಾನೆ ಈ ಮುಗ್ಧ ರೈತನ್ನ. ಓಕೆ, ಆಗ ಜಡ್ಜ್ ಕೇಳ್ತಾನೆ ಈ ಮುಗ್ಧ ರೈತನ್ನ, ಈ ಏನಪ್ಪ ನೀನ್ ಏನಪ್ಪ ನೀನ್ ತೂಕ ಮಾಡಕ್ ಏನಾರ ಇಟ್ಕೊಂಡಿದ್ದೀನಪ್ಪ? ಆ ರೈತನ್ ಕೇಳ್ತಾನೆ, ಸ್ವಾಮಿ ನನಗೇನು ತೂಕ ಅನ್ನೋದೆಲ್ಲ ನನಗೆ ಗೊತ್ತಿಲ್ಲ, ನಾನು ಹಳ್ಳಿಯ ಒಂದು ಮುಗ್ಧ, ನನಗೆ ಒಂದು ತೂಕದ ಒಂದು ವ್ಯವಸ್ಥೆ ಇದೆ ನನ್ನಲ್ಲಿ. ಪ್ರತಿದಿನ 1 kg ಈ ಬೇಕರಿಯವನ ಹತ್ರ ನಾನು ಬ್ರೆಡ್ ತಗೊಂಡು ಹೋಗ್ತೀನಿ. ಪ್ರತಿದಿನ ನನ್ನ ಮಕ್ಕಳಿಗೆ, ನನ್ನ ಮನೆಗೆ 1 kg ಬ್ರೆಡ್ ನ ತಗೊಂಡು ಹೋಗ್ತೀನಿ ನಾನು. ಅದನ್ನೇ ಒಂದು ತೂಕದ ಬಟ್ಟಲ್ ತರ ಯೂಸ್ ಮಾಡ್ಕೊಂಡು ಆ ಬೆಣ್ಣೆಯನ್ನ 1 kg ನಾನು ಕೊಡ್ತಾ ಇದ್ದೀನಿ. ಏನಾದ್ರೂ ಕಡಿಮೆ ಅಂತ ಬಂದಿದ್ರೆ ಈ ಬೇಕರಿ ಒಂದೇ ಮಿಸ್ಟೇಕ್ ನೋಡಿ, 900 ಅವನು 1 kg ಕೊಡ್ತಾ ಇಲ್ಲ, 900 ಗ್ರಾಮ್ ಕೊಡ್ತಾ ಇದ್ದಾನೆ. ನನ್ನನ್ನ ಅರೆಸ್ಟ್ ಅಲ್ಲಿ ಇವಂದೇ ತಪ್ಪಿದೆ ನೋಡಿ ಅಂತ ಹೇಳಿದಾಗ ಆ ಬೇಕರಿ ಇವನಿಗೆ ಅರ್ಥ ಆಗುತ್ತೆ, ಇವನೇ ಮೋಸ ಮಾಡ್ತಾ ಇದ್ದಾನೆ. ಸೊ ಸ್ನೇಹಿತರೆ, ಇದು ನೀವು ಬೇರೆಯವ್ರಿಗೆ ಏನ್ ಕೊಡ್ತೀರೋ, ನೀಡುವಿರೋ, ಅದೇ ತಿರುಗಿ ಬರುತ್ತದೆ. ಒಳ್ಳೆಯದನ್ನು ಮಾಡಿದರೆ ನಿಮಗೆ ಒಳ್ಳೆಯದಾಗುವುದು. ಜೀವನ ಕನ್ನಡಿ ಇದ್ದ ಹಾಗೆ, ಕನ್ನಡಿಯನ್ನು ನೆನೆಸಿಕೊಂಡು ಎಚ್ಚರದಿಂದ ಜೀವನ ನಡೆಸಿ. ನೋಡಿ, ಲಾಸ್ಟ್ 3 ನಿಮಿಷ ಇದೆ. ನಮಸ್ಕಾರ ಸತೀಶ್ ದೊಡ್ಡಮನೆಯವರೇ, ಚೆನ್ನಾಗಿದ್ದೀರಾ? ಧನ್ಯವಾದಗಳು. ಮನದಾಳದ ಮಾತನ್ನು ಚೆನ್ನಾಗಿ ಮೂಡಿ ಬರುತ್ತೆ. ನೀವು ಬನ್ನಿ, ನೀವು ಒಂದು ಫೇಸ್ಬುಕ್ ಲೈವ್ ಅಲ್ಲಿ ಮಾಡಿ, ನಾವು ನಿಮ್ ಜೊತೆಗೆ ಇರೋಣ. ನಿಮ್ಮ ಸಹಾಯ ನಾನು ಕರ್ಮ ಕೆಫೆಯಲ್ಲಿ ಮಾಡುವಾಗ ಎಡಿಟಿಂಗ್ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಹೃದಯಾಂತರಾಳದಿಂದ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ತಾವು ಬಹಳ ಒಳ್ಳೆ ಕೆಲಸ ನನ್ನ ಜೊತೆ ಒಂದು 2 ವಾರಗಳು ಬಹಳ ಎಡಿಟಿಂಗ್ ಅಲ್ಲಿ ನನಗೆ ಹೆಲ್ಪ್ ಮಾಡಿದ್ದೀರಾ ಸ್ನೇಹಿತರೆ. ಇಷ್ಟು ಹೇಳಿ, ಆಲಿಸುವ ಕಲೆ ಬಹಳ ಮುಖ್ಯ. ಓಕೆ, ಪ್ರಹ್ಲಾದ, ಅಭಿಮನ್ಯು ಹೊಟ್ಟೆಲಿದ್ದಾಗಲೇ ಕೇಳಿಸ್ಕೊಂಡ್ಬಿಟ್ಟಿದ್ರು. ನೋಡಿ ಹೇಗಿದೆ ಈ ಶ್ರವಣ ಮಹಾತ್ಮೆ, ಹೇಗಿದೆ ಶ್ರವಣದ ಮಹತ್ವ ಆಗಿದೆ. ಹಾಗಾಗಿ ಏನೋ ಒಂದು ಒಳ್ಳೆಯದನ್ನ ಕೇಳಿಸ್ಕೊತಾ ಇದ್ರೆ ಆ ಶ್ರವಣ ಆಗಿ 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 ಎಲ್ಲೋ ನಮ್ಮ ಮನಸ್ಸು ಕೂಡ ಉಲ್ಲಾಸವಾಗ್ತದೆ. ಆ ಉಲ್ಲಾಸಗೊಂಡ ಮನಸ್ಸು ಹೃದಯವನ್ನು ಕೂಡ ಒಂದು ಹಗುರ ಮಾಡ್ತದೆ. ಒಳ್ಳೆಯ ಸಂಗೀತವನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯ ಹಾಡುಗಳು ಬೆಳೆಸಿದೆ. ಪಿ ಬಿ ಶ್ರೀನಿವಾಸ್, ರಾಜ್ಕುಮಾರ್ ಹಾಡು ಬೆಳಗ್ಗೆ ನಮ್ಮ ಮನೇಲಿ ಹಾಕಿದ್ವಿ, 25 ಹಾಡುಗಳು. ಎಷ್ಟು ಚೆನ್ನಾಗಿತ್ತು, ಅರ್ಥ ಎಷ್ಟು ಚೆನ್ನಾಗಿದೆ. ಈಗ್ಲೂ ಬರೀತಾರೆ, ಅದ್ರಲ್ಲಿ ಅರ್ಥವೂ ಇಲ್ಲ, ಏನೂ ಇಲ್ಲ. ಅಪ್ಪ ಲೂಸ, ಅಮ್ಮ ಲೂಸ, ಇದು ನಮ್ಮ ಲಿರಿಕ್ಸ್ ಆಫ್ ದ ಡೇ ಟುಡೇ. ಓಕೆ, ಸೊ ಲೆಟ್ ಅಸ್ ಎಂಜಾಯ್ ಗುಡ್ ಥಿಂಗ್ಸ್ ಆಫ್ ಲೈಫ್. ಓಕೆ, ಯಾವ ಒಳ್ಳೆಯದಿದೆ ಅದನ್ನ ನೋಡೋಣ. ಜನರಿಗೆ ಒಳ್ಳೆಯದು ಏನು ಅವರ ಗುಣಗಳಿದೆ ಅದನ್ನ ನಾವು ಗುರುತಿಸೋಣ. ಅವರ ಜೊತೆ ಆಲಿಸುವ ಕಲೆಯನ್ನು ಬೆಳೆಸ್ಕೊಂಡು ಅದರ ಜೊತೆ ಪ್ರಕೃತಿಯನ್ನು ಆಲಿಸೋದು, ಸಂಗೀತವನ್ನು ಆಲಿಸುವುದು, ಹಾಗೆ ವ್ಯಕ್ತಿಗಳು ಮಾತನಾಡಿದಾಗ ಅವ್ರಿಗೆ ಒಂದು ಸ್ಪೇಸ್ ಕೊಟ್ಟಿದ್ದೇ ಆದರೆ ಸ್ನೇಹಿತರೆ, ನೀವು ಒಬ್ಬ ಮಹತ್ ವ್ಯಕ್ತಿಯಾಗಿ ಬೆಳಿತೀರಾ. ಸೊ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಮುಂದಿನ ವಾರ ಸಿಗೋಣ. ನಮಸ್ಕಾರ. ಥ್ಯಾಂಕ್ ಯು.